ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶಾಂತಿ ತಾನು ಮೀನಿನ ಮನೇಲಿ ಇರೋದ್ರಿಂದ ತನಗೆ ತುಂಬಾನೇ ಅವಮಾನ ಆಗ್ತಿದೆ. ನಾನು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಏನ್ ಕೆಲ್ಸಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾ ಈ ವಿಷಯನ ಕಸ್ತೂರಿ ಅವ್ರ ಹತ್ರ ತಿಳಿಸ್ತಾಳೆ. ಆಗ ಕಸ್ತೂರಿ ಅವರು ತನಗೆ ಗೊತ್ತಿರೋ ಅಂತ ಒಬ್ಬ ಫ್ರೆಂಡ್ ಡ್ಯಾನ್ಸ್ ಟೀಚರ್ ಬೇಕಿದ್ದಾರೆ ಅಂತ ಕೇಳ್ತಿದ್ದಾರೆ. ಒಂದು ಅಸೋಸಿಯೇಷನ್ ಅಲ್ಲಿರೋ ಮಕ್ಳುಗಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ಬೇಕಂತೆ. ಅದಕ್ಕೆ ನೀನು ಗೊತ್ತಿರೋರು ಯಾರಾದ್ರೂ ಇದಾರಾ ಅಂತ ನಾನಿನ್ ಕೇಳ್ದಾಗ ನಾನು ನಿನ್ ಹೆಸರು ಹೇಳ್ದೆ ಕಣೆ, ಶಾಂತಿ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅದನ್ನ ಕೇಳಿ ಶಾಂತಿಗೆ ಖುಷಿ ಆಗುತ್ತೆ. ಸರಿ ಕಣೆ, ನನ್ಗೆ ಅಡ್ರೆಸ್ ಇಸ್ಕೊಡೆ, ನಾನೇ ಹೋಗಿ ಕೇಳ್ತೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ನಿನ್ಗೆ ಎಕ್ಸ್ಪೀರಿಯನ್ಸ್ ಇದೆ ಬಿಡೆ, ಖಂಡಿತ ನಿನಗ್ ಸಿಗುತ್ತೆ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ಹೌದು ಕಣೆ ಕಸ್ತೂರಿ, ನನ್ಗಿರೋ ಅನುಭವಕ್ಕೆ ನಾನು ಈ ರೀತಿ ಸುಮ್ನೆ ಕಾರಿ ಹೊಡ್ಕೊಂಡ್ ಕುತ್ಕೊಂಡ್ಬಾರ್ದು ಕಣೆ. ಮೀನಾ ಮತ್ತೆ ಅವ್ರಮ್ಮ ಇಬ್ರು ಹೂ ಕಟ್ಟಿ ತುಂಬಾನೇ ಚೆನ್ನಾಗಿ ಸಂಪಾದನೆ ಮಾಡ್ತಿದಾರೆ ಕಣೆ. ನನಗಿರೋ ಅಂತ ಅನುಭವ ಅವ್ರಿಗಿಂತ ಏನ್ ಕಮ್ಮಿ ಇಲ್ಲ, ನಾನು ಅವ್ರಿಗಿಂತ ಜಾಸ್ತಿನೇ ಸಂಪಾದನೆ ಮಾಡ್ತೀನಿ ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಹಾಗಿದ್ರೆ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋದು ನಿನಗಲ್ಲ, ಅವ್ರಿಗಿಂತ ನೀನು ಜಾಸ್ತಿ ಸಂಪಾದನೆ ಮಾಡ್ಬೇಕು ಅಂತ ಪೈಪೋಟಿ ಮಾಡ್ತಿದ್ಯೇನೆ ಅಂತ ಕಸ್ತೂರಿ ಅವರು ಕೇಳ್ತಾರೆ. ನೋಡೆ, ಹಾಗೆಲ್ಲ ಏನಿಲ್ಲ. ಏನ ನಾನು ಅವ್ರ ಜೊತೆ ಪೈಪೋಟಿ ಮಾಡೋದ? ಅವ್ರಿಗೆ ಆ ಯೋಗ್ಯತೆ ಇದೆ ಅಂತ ಅನ್ಕೊಂಡಿದ್ಯಾ? ಅವರು ಬರೀ ಹೂ ಕಟ್ಟೋರು, ನಾನು ಭರತನಾಟ್ಯ ಕಲ್ತಿರೋಳು. ನೋಡೆ, ನಾನು ಕೆಲ್ಸಕ್ ಹೋಗಿ ನನ್ ಸ್ವಂತ ಕಾಲ್ ಮೇಲೆ ನಿಲ್ಬೇಕು, ಅಷ್ಟೇನೆ ನನಗ್ ಬೇಕಾಗಿರೋದು. ನನ್ ಖರ್ಚಿಗೆ ಅಂತ ನನ್ ಕೈಲೂ ಕಾಸಿರ್ಬೇಕು ಕಣೆ. ಬೇರೆಯವ್ರ ಕೈಯಿಂದ ಎಷ್ಟೆಷ್ಟು ಅಂತ ನೋಡ್ಕೊಂಡಿರಕ್ಕಾಗತ್ತೆ ಹೇಳು ಅಂತ ಶಾಂತಿ ಹೇಳ್ತಾಳೆ. ಕಣೆ, ಅದಕ್ಕೆ ಅಂತ ನೀನ್ ಚೆನ್ನಾಗಿ ಓದ್ಸಿ ಬೆಳೆಸಿದ್ಯಲ್ಲ ಆ ನಿನ್ ಮಗ 5 ಡಿಗ್ರಿ ಮನೋಜ, ಅವ್ನ್ ನಿನ್ನ ನೋಡ್ಕೊಳಲ್ವೇನೆ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅಂತ ಕಸ್ತೂರಿ ಅವರು ಹೇಳ್ಬೇಕಾದ್ರೆ, ಪಾಪ ಕಣ ಅವನು, ಅವ್ನ್ಗೇನು ಗೊತ್ತಿಲ್ಲ ಕಣೆ, ಮಗು ತರ ಯಾಮಾರ್ಸ್ಬಿಡ್ತಾರ ಕಣೆ ಅವನನ್ನ. ಈಗ ಬಿಸ್ನೆಸ್ ಇಲ್ದೆ ತುಂಬಾ ಒದ್ದಾಡ್ತಿದ್ದಾನ ಅವನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದು ಸರಿ ಕಣೆ, ಮನೆ ಸಾಲ ತೀರ್ಸೋದಿಕ್ಕೆ ಸೂರ್ಯ ಮೀನಾ ಇಬ್ರು ತುಂಬಾನೇ ಕಷ್ಟ ಪಡ್ತಿದ್ದಾರೆ. ಅದ್ ನಿನ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಲ್ವೇನೆ, ನಿನ್ಗೆ ನಿನ್ ಮಗನ್ ಕಷ್ಟ ಮಾತ್ರ ಕಾಣಿಸುತ್ತೆ. ಹೇಳ್ಬೇಕು ಅಂದ್ರೆ ಪಾಪ ಕಣೆ ಸೂರ್ಯ, ಅವ್ನ್ ತಗೊಳ್ದೇ ಇರೋ ಸಾಲಕ್ಕೆ ಅವನು ಇವಾಗ ತಲೆ ಕೊಡ್ತಾ ಇದ್ದಾನೆ. ಯಾವಾಗ ನೀನ್ ಅವನನ್ನ ಅರ್ಥ ಮಾಡ್ಕೋತೀಯ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಇವಾಗ ನಿನ್ಗ ಅದ್ರ ಬಗ್ಗೆ ಕೇಳಿದ್ರೇನೆ, ಮೊದ್ಲು ಆ ಕೆಲ್ಸಕ್ಕೆ ಯಾವಾಗ ಯಾರನ್ನ ಹೋಗಿ ಮೀಟ್ ಮಾಡ್ಬೇಕು ಅದ್ರ ಬಗ್ಗೆ ಕೇಳಿ ಹೇಳು ಹೋಗೆ, ನನ್ಗೆ ಬುದ್ಧಿ ಹೇಳ್ಕೊಡಕ್ ಬಂದ್ಬಿಟ್ಲು ಅಂತ ಶಾಂತಿ ಕಸ್ತೂರಿ ಅವ್ರ ಮೇಲೆ ರೇಗಾಡ್ತಾಳೆ. ಹೋಗ್ಲಿ ಬಿಡು, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಅಂತ ಹೇಳ್ತಾ ಕಸ್ತೂರಿ ಅವರು ತಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ಅಡ್ರೆಸ್ ಇಸ್ಕೊಂಡ್ ಬಂದು ಶಾಂತಿಗೆ ಕೊಡ್ತಾರೆ. ಈ ಕಡೆ ರೋಹಿಣಿ ಮತ್ತೆ ಪ್ರಮೀಳಾ ಇಬ್ರುನು ಸೀರಿಯಲ್ ನ ನೋಡ್ತಿರ್ತಾರೆ. ಆಗ ಆ ಸೀರಿಯಲ್ ಅಲ್ಲಿ ಅತ್ತೆ ಸೊಸೆ ಮಧ್ಯೆ ಜಗಳ ನಡಿಬೇಕಾದ್ರೆ ಸೊಸೆ ಹೇಳಿದ ಮಾತಿಗೆಲ್ಲ ರೋಹಿಣಿ ಸರಿಯಾಗಿ ಹೇಳ್ತಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಆಗ ಪ್ರಮೀಳಾ ಅವರು ಸೊಸೆಗೆ ಬೈತಿರ್ಬೇಕಾದ್ರೆ, ಅಮ್ಮ ಅವಳು ಮಾಡ್ತಾ ಇರೋದೇ ಕರೆಕ್ಟ್ ಆಗಿದೆ, ನೀನ್ ಸುಮ್ನೆ ಕುತ್ಕೋ ಅಂತ ರೋಹಿಣಿ ಪ್ರಮೀಳಾ ಅವ್ರ ಮೇಲೆನೆ ರೇಗಾಡ್ತಾಳೆ. ಆಗ ಸೀರಿಯಲ್ ನಲ್ಲಿ ಬರ್ತಿರೋ ಅತ್ತೆ ಸೊಸೆಗೆ ಚೆನ್ನಾಗಿ ಬೈಬೇಕಾದ್ರೆ ಸೊಸೆಗೆ ಕೋಪ ತಡ್ಕೊಳಕ್ಕಾಗ್ದೆ ಅತ್ತೆಗೆ ಹೊಡಿತಾಳೆ. ಅದನ್ನ ನೋಡ್ತಿದ್ದಂಗೆ ರೋಹಿಣಿಗೆ ತುಂಬಾನೇ ಖುಷಿ ಆಗುತ್ತೆ. ಹೀಗೆ ಹೀಗೆ ಹೊಡಿಬೇಕು, ಇವಳನ್ನ ಬಿಡ್ಬಾರ್ದು, ಅತ್ತೆನ ಸುಮ್ನೆ ಬಿಡ್ಬೇಡ, ಹೊಡಿ ಹೊಡಿ ಅಂತ ಒಳ್ಳೆ ಸೈಕೋ ತರ ಆಡ್ತಿರ್ತಾಳೆ. ಆಗ ಏನಿದು ಅಂತ ಹೇಳಿ ರೂಮಲ್ಲಿರೋ ಕ್ರಿಶ್ ಬಂದು ರೋಹಿಣಿನೇ ನೋಡ್ತಿರ್ಬೇಕಾದ್ರೆ, ಅಮ್ಮ ನೋಡಮ್ಮ ಯಾವ ರೀತಿ ಹೊಡೆದ್ಲೆ ನೋಡಮ್ಮ, ಇದೇ ರೀತಿ ಹೊಡಿಬೇಕು, ಅತ್ತೆರ್ನ ಸುಮ್ನೆ ಬಿಡ್ಬಾರ್ದು ಅಂತ ರೋಹಿಣಿ ಹುಚ್ಚಿ ತರ ಆಡ್ಬೇಕಾದ್ರೆ ಅದನ್ನ ನೋಡಿ ಕ್ರಿಶ್ಗೆ ಬೇಜಾರಾಗ್ತಿರತ್ತೆ. ಆಗ ಪ್ರಮೀಳ್ ಅವರು ಕೋಪ ಮಾಡ್ಕೊಂಡು ಟಿವಿನ ಸ್ವಿಚ್ ಆಫ್ ಮಾಡಿ, ಏನೇ ಸೀರಿಯಲ್ ಇದು ದರಿದ್ರದು, ದೊಡ್ಡವ್ರನ್ನ ಹೊಡೆಯೋದೆಲ್ಲ ಅದ್ ತಪ್ಪು ಕಣೆ, ಆ ರೀತಿ ಎಲ್ಲ ತೋರಿಸ್ಬಾರ್ದು, ದೊಡ್ಡವರು ಅಂತ ಒಂದ್ ಮರ್ಯಾದೆ ಬೇಡ್ವಾ ಅಂತ ಪ್ರಮೀಳ್ ಅವರು ಕೇಳ್ಬೇಕಾದ್ರೆ, ಅದೆಲ್ಲ ಅವ್ರು ನಡ್ಕೊಳ್ಳೋದ್ರ ಮೇಲೆ ಹೋಗುತ್ತಮ್ಮ, ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ. ನಾನ್ ಮನ್ಸಲ್ಲಿ ನಮ್ಮ ಅತ್ತೆಗೆ ಯಾವ ರೀತಿ ಎಲ್ಲ ಹೊಡಿಬೇಕು ಅಂತ ಅನ್ಕೊಂಡ ಅದನ್ನ ಅವಳು ತೋರ್ಸಿದಾಳೆ ಅಂತ ರೋಹಿಣಿ ಖುಷಿ ಪಡ್ತಿರ್ತಾಳೆ. ಕಲ್ಯಾಣಿ, ಏನೇ ಹೇಳ್ತಿದ್ಯಾ, ವಯಸ್ಸಲ್ಲಿ ದೊಡ್ಡವ್ರನ್ನ ಹೋಗಿ ಹೊಡೆಯೋದು ತಪ್ಪಲ್ವೇನೆ ಅಂತ ಪ್ರಮೀಳ್ ಅವರು ಹೇಳ್ತಾರೆ. ಅಮ್ಮ ನೀ ಸುಮ್ನೆ ಇರಮ್ಮ, ಅವ್ರು ನನ್ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡಿದ್ರು ಗೊತ್ತಾ, ಈಗ ಸೀರಿಯಲ್ ಬರ್ತಿತ್ತಲ್ಲ ಅದೇ ರೀತಿ ನಾನು ಅವ್ರಿಗೆ ಹೋಗಿ ಹೊಡಿಬೇಕು ಅಂತ ಅನ್ನಿಸಿದೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಕಲ್ಯಾಣಿ, ಟಿವಿಲ್ ತೋರ್ಸೋದೆಲ್ಲ ನಾಟಕ ಕಣೆ, ಅದೆಲ್ಲ ನಿಜ ಅಲ್ಲ ಕಣೆ, ಅದು ಬರೀ ಕಲ್ಪನೆ ಅಷ್ಟೇ, ನಿಜ ಜೀವನದಲ್ಲಿ ಆ ರೀತಿ ಎಲ್ಲ ನಡೆಯೋದಿಲ್ಲ ಕಣೆ ಅಂತ ಪ್ರಮೀಳಾ ಅವರು ರೋಹಿಣಿಗೆ ಬುದ್ಧಿವಾದ ಹೇಳ್ತಿರ್ತಾರೆ. ಅಮ್ಮ ನಿಜವಾಗ್ಲೂ ಏನ್ ನಡೀತೋ ಅದನ್ನೇ ಕತೆ ತೆಗಿತಾ ಇರೋದು, ತುಂಬಾ ಮನೆಗಳಲ್ಲಿ ಅತ್ತೆದಿರು ಇದೇ ರೀತಿ ಇರ್ತಾರೆ, ನೋಡ್ತಾ ಇರಮ್ಮ, ಒಂದಲ್ಲ ಒಂದ್ ದಿವ್ಸ ನಮ್ಮ ಅತ್ತೆಗೆ ನಾನು ಇದೇ ರೀತಿ ಹೊಡಿತಾ ಇರ್ತೀನಿ, ನೋಡ್ತಾ ಇರು ಅಂತ ರೋಹಿಣಿ ಹೇಳ್ತಾಳೆ. ಇದನ್ನ ಕೇಳಿ ಪ್ರಮೀಳಾ ಅವ್ರಿಗೆ ಭಯ ಆಗ್ತಿರತ್ತೆ. ಇದ್ರಿಂದ ಕ್ರಿಶ್ಗೆ ಇನ್ನೂ ಭಯ ಜಾಸ್ತಿ ಆಗ್ತಿರತ್ತೆ. ಆಗ ರೋಹಿಣಿ ಮತ್ತೆ ಟಿವಿನ ಆನ್ ಮಾಡಕ್ ಹೋದಾಗ ಅಮ್ಮ ಅಂತ ಕ್ರಿಶ್ ಕರೀತಾನೆ. ಅಲ್ಲಿ ನೋಡೆ, ನೀನ್ ಮಾಡ್ತಿರೋದನ್ನೆಲ್ಲ ನಿನ್ ಮಗ ನೋಡ್ತಾ ಇದ್ದಾನ್ ಕಣೆ,
ನಿನ್ ಬಗ್ಗೆ ಅವ್ನ್ ಏನಂತ ಅರ್ಥ ಮಾಡ್ಕೊಳಲ್ಲ ಹೇಳು? ಈ ವಯಸ್ಸಲ್ಲಿ ಅವ್ನ್ ಮನ್ಸಲ್ಲಿ ಎಂತದೆಲ್ಲ ನಿನ್ ಬಗ್ಗೆ ಹುಟ್ಕೊಳುತ್ತೆ ಅಂತ ನಿನ್ ಗೊತ್ತೇನೆ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ, ಕ್ರೇಶ್ ನೀನ್ ಯಾಕೆ ಇಲ್ಲಿಗ್ ಬಂದೆ? ನೀನ್ ಹೋಮ್ವರ್ಕ್ ಮಾಡ್ತಿದ್ದೆ ತಾನೆ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಇಲ್ಲ ಅಮ್ಮ, ನೀವು ಜೋರಾಗಿ ನಗ್ತಿದ್ರಲ್ಲ, ಅದಕ್ಕೆ ಏನು ಅಂತ ನೋಡಕ್ ಬಂದೆ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಏನಿಲ್ಲ ಹೋಗಪ್ಪ, ನೀನ್ ಒಳಗಡೆ ಓದ್ಕೋಗು ಅಂತ ರೋಹಿಣಿ ಕೃಷ್ಣ ರೂಮ್ ಒಳಗಡೆ ಕಳಿಸ್ತಾಳೆ. ಕಲ್ಯಾಣಿ, ನೀನ್ ಮಾಡ್ತಾ ಇರೋದು ತಪ್ಪು ಕಣೆ. ನೀನಿಂದ ಆದ್ರೆ ನಿನ್ ಗಂಡನ್ ಜೊತೆ ಸೇರಿ ಜೀವನ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಅದನ್ ಬಿಟ್ಟು ಅತ್ತೆನ ಹೊಡಿತೀನಿ, ಅವ್ರ ಮೇಲ್ ಸೇಡ್ ತೀರ್ಸ್ಕೊತೀನಿ ಅಂತ ಹುಚ್ಚಿ ತರ ಆಡ್ಬೇಡ್ವೆ. ಆಮೇಲೆ ಏನಾಗುತ್ತೆ ಅದ್ರ ಕತೆ ಅನ್ನೋದ್ರ ಬಗ್ಗೆ ಇವಾಗ್ಲೇ ಯೋಚನೆ ಮಾಡು ಅಂತ ಪ್ರಮೀಳ್ ಅವರು ಹೇಳ್ತಿರ್ತಾರೆ. ಅಮ್ಮ, ಅವತ್ತು ಶೋರೂಮ್ ಅಲ್ಲಿ ನನ್ನನ್ನ ಎಷ್ಟ್ ಜನನ್ ಮುಂದೆ ಯಾವ ರೀತಿ ಅವಮಾನ ಮಾಡಿದ್ರು ಅಂತ ನಿನ್ಗ್ ಗೊತ್ತಾ? ಶೋರೂಮ್ ಅಲ್ಲಿರೋರು ಎಲ್ರು ನನ್ನನ್ನ ಚೀಪ್ ಆಗಿ ನೋಡ್ತಾ ಇದ್ರು. ಈ ಸೀರಿಯಲ್ ಬರ್ತಿದ್ ಸೊಸೆ ತರಾನೇ ನಾನ್ ಯಾಕೆ ನಮ್ಮ ಅತ್ತೆ ಹೊಡೆಯಕ್ ಆಗ್ಲಿಲ್ಲ ಅಂತ ನನ್ ಮೇಲೆ ನನಗೆ ಕೋಪ ಬರ್ತಾ ಇದೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಬೇಡ ಕಣೆ ಕಲ್ಯಾಣಿ, ನೀನು ತಪ್ಪು ಮಾಡ್ತಾ ಇದ್ಯಾ ಅಂತ ಪ್ರಮೀಳ್ ಅವರು ಹೇಳ್ತಾರೆ. ಹಾಗಿದ್ರೆ ಅವ್ರು ಮಾತಾಡಿದ್ದು ತಪ್ಪಲ್ವಾ ಅಮ್ಮ ಅಂತ ರೋಹಿಣಿ ಕೇಳ್ತಾಳೆ. ನೋಡೆ ಕಲ್ಯಾಣಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನೀನು ಅವ್ರ ಹತ್ರ ಹೇಳಿರೋ ಸುಳ್ಳೆ ಕಣೆ ಅವ್ರಿಗೆ ಕೋಪ ಬರೋದಿಕ್ಕೆ ಕಾರಣ ಅಂತ ಪ್ರಮೀಳ್ ಅವರು ಹೇಳ್ತಾರೆ. ಅಮ್ಮ, ಸುಮ್ನೆ ಅದ್ರ ಬಗ್ಗೆನೇ ಮಾತಾಡ್ಬೇಡ. ಏನು ಪ್ರಪಂಚದಲ್ಲಿ ಯಾರು ಸುಳ್ಳೆ ಹೇಳೋದಿಲ್ವಾ? ಮನೋಜ್ ನನ್ನನ್ನ ಒಪ್ಕೊಳ್ಳೋವರೆಗೂ ಬಂದಿದ್ದಾರೆ, ಆದ್ರೆ ಅವರೇ ಅವ್ರ ಮಗನ್ನ ಹಿಡಿದಿಟ್ಕೊಂಡಿದ್ದಾರೆ. ಆದ್ರೆ ಅವ್ರು ಇದೇ ರೀತಿ ಮಗನ ಕಂಟ್ರೋಲ್ ಮಾಡ್ತಿದ್ರು ಅಂತಂದ್ರೆ ಒಂದಲ್ಲ ಒಂದ್ ದಿವಸ ಈ ಸೀರಿಯಲ್ ಅಲ್ಲಿ ತೋರಿಸ್ದಂಗೆ ಶಾಂತಿಗೆ ಖಂಡಿತ ನಾನು ಹೊಡಿತೀನಿ. ನೋಡು, ನಿನ್ ಅಡ್ವೈಸ್ ಎಲ್ಲ ನನಗ್ ಬೇಕಾಗಿಲ್ಲ, ಹೋಗಿ ನಿನ್ ಕೆಲ್ಸ ನೋಡ್ಕೋಗು ಅಂತ ರೋಹಿಣಿ ಪ್ರಮೀಳ್ ಅವ್ರ ಮೇಲೆನೆ ರೇಗಾಡ್ಬಿಡ್ತಾಳೆ. ಹಾಗೆ ಮತ್ತೆ ಸೀರಿಯಲ್ ಹಾಕೊಂಡು ಅದನ್ನೇ ನೋಡ್ತಾ ರೋಹಿಣಿ ವಿಚಿತ್ರವಾಗಿ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಶಾಂತಿ ರಂಗನಾಥ್ ಅವ್ರ ಹತ್ರ ತನ್ ಕೆಲ್ಸಕ್ ಹೋಗ್ತಾ ಇರೋದ್ರ ಬಗ್ಗೆ ಹೇಳ್ತಾಳೆ. ಅದನ್ನ ಕೇಳಿ ರಂಗನಾಥ್ ಅವ್ರು ಬೇಡ ಅಂತ ಹೇಳಿದ್ರುನು, ಇಲ್ಲ ರೀ, ನನ್ ಕೈಲಿ ದುಡ್ಡು ಅಂತ ಇರ್ಬೇಕು, ಬೇರೆಯವ್ರ ಕೈ ನೋಡ್ಕೊಂಡು ನನ್ನಿಂದ ಇರೋದಕ್ಕಾಗೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಬೀಗ್ರೆ, ಅಣ್ಣ ಹೇಳ್ತಾ ಇರೋದ್ರಲ್ಲೂ ಒಂದು ನ್ಯಾಯ ಇದೆ. ಸುಮ್ನೆ ಯಾಕೆ ನೀವ್ ಆಚೆ ಹೋಗಿ ಕೆಲ್ಸ ಮಾಡ್ಬೇಕು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಶಾಂತಿ ಕುಸುಮ ಅವ್ರ ಹತ್ರ ಹೋಗಿ ನಿಂತ್ಕೊಂಡು, ಯಾಕೆ ನಾನ್ ಕೆಲ್ಸಕ್ ಹೋದ್ರೆ ನಿಮ್ಗೇನ್ ಕಷ್ಟ? ನೀವ್ ಮಾತ್ರ ಕೆಲ್ಸಕ್ ಹೋಗಿ ಸಂಪಾದನೆ ಮಾಡ್ಬೋದು, ನಾನು ಸಂಪಾದನೆ ಮಾಡಿದ್ರೆ ಆಗೋದಿಲ್ವಾ? ನೋಡಿ, ನಿಮ್ಗಿಂತ ನಾನು ಜಾಸ್ತಿನೇ ಸಂಪಾದನೆ ಮಾಡ್ತೀನಿ, ನಿಮ್ಗಿಂತ ಹೆಚ್ಚಾಗಿ ನನ್ಗೆ ಗೌರವ ಸಿಗತ್ತೆ. ಗೊತ್ತಾಗತ್ತೆ ಈ ಶಾಂತಿ ಅಂದ್ರೆ ಯಾರು ಅಂತ ನಿಮ್ಗೂನು. ನೀವು ಆಫ್ಟರ್ ಆಲ್ ಹೂ ಕಟ್ಟೋರು, ಆದ್ರೆ ನನ್ನ ಹತ್ರ ಕಲೆ ಇದೆ ಅಂತ ಶಾಂತಿ ತುಂಬಾನೇ ಹೀಯಾಳ್ಸಿ ಮಾತಾಡ್ಬೇಕಾದ್ರೆ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಅಷ್ಟ್ರಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ರು ಮನೆಗ್ ಬರ್ತಾರೆ. ಯಾಕಪ್ಪಯ್ಯ, ಏನಾಯ್ತು ಅಂತ ಸೂರ್ಯ ರಂಗನಾಥ್ ಅವ್ರ ಹತ್ರ ಕೇಳ್ಬೇಕಾದ್ರೆ, ನಿಮ್ಮಮ್ಮ ಕೆಲ್ಸಕ್ ಹೋಗ್ಬೇಕು ಅಂತ ಕುಣಿತಾ ಇದ್ದಾಳಪ್ಪ, ಏನೋ ಡ್ಯಾನ್ಸ್ ಸ್ಕೂಲ್ ಅಂತೆ, ಅಲ್ಲಿಗ್ ಸೇರ್ಕೋಬೇಕು ಅಂತ ಇದ್ದಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಯಾಕ್ ಸಕ್ರೆ, ನಿನ್ ಮನೇಲಿ ಇದ್ರೆ ಆಗೋದಿಲ್ವಾ? ನಾವ್ ದುಡಿತಾರ ಸಾಕಾಗೋದಿಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏಕೆ ಬೇರೆಯವ್ರೆಲ್ರೂ ಕೆಲ್ಸಕ್ ಹೋಗಿ ದುಡಿಮೆ ಮಾಡ್ಬೇಕು, ನಾನು ಬಿಟ್ಟೆ ಕುತ್ಕೊಂಡ್ ತಿಂತಾ ಇದೀನಿ ಅಂತ ಎಲ್ರತ್ರ ಬೈಸ್ಕೋಬೇಕಾ? ಅದೆಲ್ಲ ಆಗೋದಿಲ್ಲ, ನಾನು ಕೆಲ್ಸಕ್ ಹೋಗ್ತೀನಿ. ಇಷ್ಟು ವರ್ಷ ಆದ್ಮೇಲೆ ನನ್ಗೆ ಯೋಚನೆ ಬಂದಿದೆ, ಅದನ್ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡು ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಅತ್ತೆ, ಆ ರೀತಿ ಅಲ್ಲ ಅತ್ತೆ, ನೀವ್ ಯಾಕೆ ಸುಮ್ನೆ ಇವಾಗ ಕೆಲ್ಸಕ್ ಹೋಗ್ಬೇಕು ಅಂತ ಅಷ್ಟೇನೆ, ನಾವೆಲ್ರೂ ಇದೀವಲ್ಲ ಅಂತ ಮೀನಾ ಹೇಳ್ತಾಳೆ. ನಾನು ಯಾರನ್ನು ನಂಬೋದಿಕ್ಕೆ ರೆಡಿ ಇಲ್ಲ ಕಣೆ, ನನ್ನನ್ನ ಯಾರು ನೋಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಪ್ಪಯ್ಯ, ಸಕ್ಕರೆಗೆ ಬೇರೆಯವ್ರ ಕೈ ಕೆಳಗಡೆ ಕೆಲ್ಸ ಮಾಡಿ ರೂಢಿ ಇಲ್ಲ, ಅವ್ರಿಗೆ ಬೇಡ ಅಂತ ಹೇಳಿ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ಕೋಪದಿಂದ ಗುರಾಯಿಸ್ಬೇಕಾದ್ರೆ, ನೋಡಿ ಸಕ್ರೆ, ನಿನ್ಗೆ ಅಲ್ಲಿ ಹೋಗಿ ಕೆಲ್ಸ ಮಾಡಕ್ಕಾಗಲ್ಲ, ನೀನೊಂದ್ ಹೇಳೋದು ಅವ್ರೊಂದ್ ಹೇಳೋದು, ನಿಂಗ್ ಅದು ಸೆಟ್ ಆಗೋದಿಲ್ಲ, ಬೇಡ ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಬೇಕಿದ್ರೆ ಇಲ್ಲೇ ಒಂದು ಚಿಕ್ಕದಾಗಿ ಡ್ಯಾನ್ಸ್ ಕ್ಲಾಸ್ ನ ಶುರು ಮಾಡ್ಕೋ ಅಂತ ಸೂರ್ಯ ಅಡ್ವೈಸ್ ಮಾಡ್ತಾನೆ. ಇರೋ ಮನೇನು ಹೊರಟೋಯ್ತು, ಈಗಿರೋ ಮನೆ ಅದು ಬೇರೆಯವ್ರದ್ದು, ಇಲ್ಲೆಲ್ಲ ನಡ್ಸಕ್ಕಾಗತ್ತಾ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ಯಾಕೆ ಆ ರೀತಿ ಅನ್ಕೋತೀರಾ? ಇದನ್ನು ನಿಮ್ ಮನೇನೆ ಅನ್ಕೊಳ್ಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಇದನ್ನೇನಾದ್ರೂ ನಾನು ನನ್ ಮನೆ ಅನ್ಕೊಂಡ್ರೆ ನನ್ ಮನೆ ಬಿಡಿಸೋದಿಕ್ಕೆ ನೀವ್ ಯಾರ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ ಆಮೇಲೆ ಅಂತ ಶಾಂತಿ ಹೇಳ್ತಾಳೆ. ಅಯ್ಯ ಸಕ್ರೆ, ಆ ತರ ಎಲ್ಲ ಏನು ಇಲ್ಲ ಸಕ್ರೆ, ಮನೆ ಬಿಡಿಸ್ಕೊಳ್ಳೋದಿಕ್ಕೆ ಏನೇನ್ ಬೇಕೋ ಎಲ್ಲಾ ಕೆಲ್ಸನೂ ನಾನ್ ಮಾಡ್ತಾನೆ ಇದೀನಿ. ನಾನು ಮೀನಾ ಹಗ್ಲು ರಾತ್ರಿ ಅನ್ನೋದು ನೋಡದೆ ದುಡಿತಾ ಇದೀವಿ, ಆ ತರ ಎಲ್ಲ ನಮ್ಮ ಮನೇನೆಲ್ಲ ಬಿಟ್ಕೊಡೋದಿಲ್ಲ, ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅಂತ ಸೂರ್ಯ ಹೇಳ್ತಾನೆ. ಹೌದು ಅತ್ತೆ, ಆದಷ್ಟು ಬೇಗ ನಮ್ಮ ಮನೇನ ಬಿಡಿಸ್ಕೊಳ್ಳೋಣ, ನೀವ್ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ ಮೀನಾ ಕೇಳ್ಕೊತಾಳೆ. ನನಗೆ ನೀನು ಬುದ್ಧಿವಾದ ಹೇಳ್ಕೊಡಂಗಾದೇನಿ, ಎಲ್ಲಿ ನಾನು ನಿನಗಿಂತ ಜಾಸ್ತಿ ಸಂಪಾದನೆ ಮಾಡ್ತೀನಿ ಅನ್ನೋ ಹೊಟ್ಟೆ ಉರಿ ಎಲ್ಲ ನಿನಗೆ ಅಂತ ಶಾಂತಿ ಹೇಳ್ತಾಳೆ. ಇದೊಳೆ ಚೆನ್ನಾಗಿದೆಯಲ್ಲ, ನೀನಮ್ಮ ನಿನ್ಗಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ತಾ ಇದ್ದಾಳಮ್ಮ, ಅವಳು ಯಾಕೆ ನಿನ್ನ ನೋಡಿ ಹೊಟ್ಟೆ ಹೊರ್ಕೋಬೇಕು ಅಂತ ಸೂರ್ಯ ಕೇಳ್ತಾನೆ. ಓ, ಹಾಗಿದ್ರೆ ನಾನ್ ಹೊಟ್ಟೆ ಹೊರ್ಕೋತಾ ಇದ್ದೀನಿ ಅಂತ ಹೇಳ್ತಿದ್ಯೇನೋ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸಕ್ರೆ, ಎಲ್ಲ ನಿಮ್ ಒಳ್ಳೇದಾಗ್ಲಿ ಅಂತಾನೆ ಮೀನಾ ಆ ರೀತಿ ಹೇಳಿದ್ದು. ಆಚೆ ಹೋಗಿ 4 ಕಾಸು ದುಡಿಯೋದು ಎಷ್ಟು ಕಷ್ಟ ಅನ್ನೋದು ನಮಗ್ ಚೆನ್ನಾಗ್ ಗೊತ್ತಿದೆ, ಅದಕ್ಕೆ ಹೇಳ್ತಾ ಇರೋದು ಬೇಡ ಅಂತ ಸೂರ್ಯ ಹೇಳ್ತಾನೆ. ಹೌದು ಬೀಗ್ರೆ, ನಿಮ್ಗೆ 3 ಜನ ಗಂಡ್ಮಕ್ಳು, ಅವ್ರೆಲ್ರೂ ನಿಮ್ಮನ್ನ ಚೆನ್ನಾಗ್ ನೋಡ್ಕೋತಾರೆ, ನೀವ್ ಕೆಲ್ಸಕ್ ಹೋದ್ರೆ ಅವ್ರಿಗೂ ಬೇಜಾರಾಗತ್ತಲ್ವಾ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಆಗ ರಂಗನಾಥ್ ಅವ್ರು ಇದೇ
ಮಾತನ್ನ ಹೇಳ್ದಾಗ ಇದೇ ರೀತಿ ಹೇಳಿ ಹೇಳಿ ನನ್ನನ್ನ ಮೂಲೆ ಗುಂಪಾಡ್ಬಿಟ್ರಿ. ಕೊನೆವರೆಗೂ ನಾನ್ ಬೇರೆಯವ್ರ ಕೈನೇ ನೋಡ್ಕೊಂಡ್ ಕುತ್ಕೊಬೇಕಾ? ನೋಡಿ ಅದೆಲ್ಲ ಆಗೋದಿಲ್ಲ. ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ಶಾಂತಿ ಖಡಾಖಂಡಿತವಾಗಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಸೂರ್ಯ ಕಸ್ಟಮರ್ನ ಡ್ರಾಪ್ ಮಾಡಿ ಹೋಗ್ಬೇಕಾದ್ರೆ ರೋಡಲ್ಲಿ ಅಮ್ಮ ಮಗಳು ಇಬ್ರು ನಿಂತಿರ್ತಾರೆ. ಯಾಕೆ ಏನಾಯ್ತು ಅಂತ ಇವನು ಹೋಗಿ ವಿಚಾರಿಸ್ಬೇಕಾದ್ರೆ ನಮ್ ಕಾರು ರಿಪೇರಿ ಆಗೋಗಿದೆ, ನಾವ್ ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕು ಅಂತ ಆ ಹೆಂಗ್ಸು ಹೇಳ್ತಿರ್ತಾಳೆ. ಅಷ್ಟೇ ತಾನೆ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಸೂರ್ಯ ಅವ್ರಿಬ್ರನ್ನು ತನ್ನ ಕಾರಲ್ಲಿ ಕೂರ್ಸ್ಕೊತಾನೆ. ಹಾಗೆ ತನಗ್ ಗೊತ್ತಿರೋ ಮೆಕ್ಯಾನಿಕ್ಗೆ ಅವ್ರ ಗಾಡಿನ ರಿಪೇರಿ ಮಾಡೋದಿಕ್ಕೆ ಹೇಳಿ ಅಡ್ರೆಸ್ ಕೊಟ್ಟು ಅವ್ರ ಗಾಡಿ ನಂಬರ್ನು ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಆಗ ಆ ಹೆಂಗ್ಸು ಮಗಳನ್ನ ಗಾಡಿಲೆ ಕುತ್ಕೊಂಡಿರು ಅಂತ ಹೇಳಿ ಮೆಡಿಕಲ್ಗೆ ಅಂತ ಹೋಗ್ತಾಳೆ. ಆದ್ರೆ ಅವಳು ಸೂರ್ಯನ ಹತ್ರ ಇವಳನ್ನ ನೋಡ್ಕೊ ಅಂತ ಮಾತ್ರ ಹೇಳೋಗಿರ್ತಾಳೆ. ಆ ಹುಡುಗಿ ಬುದ್ಧಿ ಸರಿ ಇಲ್ಲ ಅನ್ನೋದನ್ನ ಮಾತ್ರ ಆ ಹೆಂಗ್ಸು ಹೇಳೋದನ್ನ ಮರ್ತೋಗ್ಬಿಟ್ಟಿರ್ತಾಳೆ. ಸೂರ್ಯ ಮಾಮೂಲಿಯಾಗಿ ಅವನ್ ಪಾಡ್ಗ ಅವನು ತನ್ ಮೊಬೈಲ್ ನ ನೋಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವನ್ಗೆ ಕಾಲ್ ಬರುತ್ತೆ. ಆಗ ಅವನು ಗಾಡಿಯಿಂದ ಇಳಿದು ಫೋನಲ್ಲಿ ಮಾತಾಡ್ಬೇಕಾದ್ರೆ ಆ ಹುಡುಗಿ ಕಾರಿನಿಂದ ಇಳಿದು ಅಲ್ಲೇ ಬರ್ತಾ ಇರೋ ಆಟೋದಲ್ಲಿ ಕುತ್ಕೊಂಡು ಹಾಗೆ ಹೋಗ್ತಿರ್ತಾಳೆ. ಇದನ್ನ ಸಡನ್ ಆಗಿ ಸೂರ್ಯ ನೋಡ್ಬಿಡ್ತಾನೆ. ಒಂದ್ ನಿಮಿಷ ಮಗ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಸೂರ್ಯ ಕಾಲ್ ಕಟ್ ಮಾಡಿ ಆ ಆಟೋ ಇಂದನೇ ಓಡ್ತಾ ಇರ್ತಾನೆ. ಆದ್ರೆ ಆ ಆಟೋ ತುಂಬಾ ಫಾಸ್ಟ್ ಆಗಿ ಹೊರಟೋಗಿದ್ರಿಂದ ಸೂರ್ಯ ತನ್ನ ಕಾರ್ ಹತ್ರ ಮತ್ತೆ ವಾಪಸ್ ಬರ್ತಾನೆ. ಆಗ ಆ ಹೆಂಗ್ಸು ಮೆಡಿಕಲ್ ಇಂದ ವಾಪಸ್ ಬಂದು ತನ್ ಮಗಳು ಇಲ್ಲ ಅನ್ನೋದನ್ನ ನೋಡಿ ತುಂಬಾ ಗಾಬರಿಯಿಂದ ತನ್ ಮಗಳು ಎಲ್ಲೋದ್ಲು ಅಂತ ಸೂರ್ಯನ ಹತ್ರ ವಿಚಾರಿಸ್ತಾಳೆ. ಆಗ ಸೂರ್ಯ ಈ ರೀತಿ ನನ್ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಆಟೋ ಹತ್ತಿ ಈ ರೀತಿ ಹೊರಟೋಗ್ಬಿಟ್ರು ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಆ ಹೆಂಗ್ಸ್ಗೆ ಶಾಕ್ ಆಗತ್ತೆ. ಅಯ್ಯೋ ಏನಪ್ಪ ಇಂತ ಕೆಲ್ಸ ಆಗೋಯ್ತು, ನನ್ ಮಗಳಿಗೆ ಬುದ್ಧಿ ಸರಿ ಇಲ್ಲಪ್ಪ ಅಂತ ಹೆಂಗ್ಸ್ ಹೇಳ್ಬೇಕಾದ್ರೆ ಏನ್ ಮೇಡಮ್ ನೀವ್ ಇವಾಗ ಹೇಳ್ತಾ ಇದ್ದೀರಾ, ನೀವು ಮುಂಚೆನೆ ಹೇಳ್ಬೇಕಾಗಿತ್ತು ತಾನೆ, ನಾನ್ ಸ್ವಲ್ಪ ಇನ್ನು ಕೇರ್ ಆಗಿ ನೋಡ್ಕೋತಿದ್ದೆ ಅಂತ ಸೂರ್ಯ ಹೇಳ್ತಾನೆ. ಆಗ ಹೆಂಗ್ಸು ತುಂಬಾನೇ ಭಯ ಪಟ್ಕೊಂಡು ಕಣ್ಣೀರ್ ಹಾಕ್ಬೇಕಾದ್ರೆ ಬನ್ನಿ ಬನ್ನಿ ಅವ್ರ ಈ ಕಡೆ ಹೋದ್ರು, ಫಾಸ್ಟ್ ಆಗಿ ಹೋದ್ರೆ ಅವ್ರನ್ನ ಹಿಡಿಬಹುದು, ಬನ್ನಿ ಬನ್ನಿ ಅಂತ ಹೇಳ್ತಾ ಸೂರ್ಯ ಆ ಹೆಂಗ್ಸನ್ನ ಕೂರ್ಸ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಆ ಬುದ್ಧಿ ಸರಿ ಇಲ್ದಿರೋ ಹುಡುಗಿ ಸೀದಾ ಮನೋಜನ್ ಶೋರೂಮ್ಗೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಛಾಯಾ ಯಾರೋ ದೊಡ್ಡ ಕಸ್ಟಮರ್ ಬಂದಿದ್ದಾರೆ ಅನ್ಸುತ್ತೆ ನೋಡಿ ಸರ್ ಅಂತ ಮನೋಜನ್ ಹತ್ರ ಹೇಳ್ತಿರ್ತಾಳೆ. ಮನೋಜನ್ನು ಇರ್ಬೋದೇನೋ ಅಂತ ಅನ್ಕೊಂಡು ಅವಳನ್ನ ಹೋಗಿ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾನೆ. ಹಾಗೆ ಅವ್ರಿಗೆ ಏನ್ ಬೇಕು ಅಂತ ಎಲ್ಲ ವಿಚಾರಿಸ್ಬೇಕಾದ್ರೆ ನಾನು ಇಲ್ಲಿ ತುಂಬಾ ಪರ್ಚೇಸ್ ಮಾಡಕ್ ಬಂದಿದೀನಿ ಅಂತ ಹುಡುಗಿ ಹೇಳ್ತಾಳೆ. ಅದನ್ನ ಕೇಳಿ ಸೀನಾಬ್ರು ಮತ್ತೆ ಛಾಯಾ ಮನೋಜ 3 ಜನ ಖುಷಿ ಆಗ್ತಾರೆ. ಆಗ ಮನೋಜನೆ ಖುದ್ದಾಗಿ ಹೋಗಿ ಪ್ರಾಡಕ್ಟ್ಸ್ ನೆಲ್ಲ ತೋರಿಸ್ತಿರ್ತಾನೆ. ನೋಡ್ದ ಛಾಯಾ ದೊಡ್ಡ ಕಸ್ಟಮರ್ ಬಂದ್ರು ಅಂತ ಅನ್ಬಿಟ್ಟು ಅವರೇ ಕರ್ಕೊಂಡೋಗಿ ತೋರಿಸ್ತಿದ್ದಾರೆ ಅಂತ ಸೀನಾಬ್ರು ಹೇಳ್ಬೇಕಾದ್ರೆ ಹೋಗ್ಲಿ ಬಿಡಿ ಸರ್, ನಮ್ಗೆ ಕರೆಕ್ಟ್ ಆಗಿ ಸ್ಯಾಲ್ರಿ ಬಂದ್ರೆ ಅಷ್ಟು ಸಾಕು ಅಂತ ಛಾಯಾ ಹೇಳ್ತಿರ್ತಾಳೆ. ಹಾಗೆ ಮನೋಜ AC ಫ್ರಿಡ್ಜ್ ಎಲ್ಲ ತೋರಿಸ್ಬೇಕಾದ್ರೆ ಆ ಹುಡುಗಿ ತನ್ಗೆ ಆಪಲ್ ಜ್ಯೂಸ್ ಬೇಕು ಅಂತ ಹೇಳ್ತಾಳೆ. ಆಗ ಮನೋಜ ಸೀನಾಬ್ರೋನ ಕರೆದು ಆಪಲ್ ಜ್ಯೂಸ್ ನ ತಗೊಂಡ್ ಬರೋದಿಕ್ಕೆ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ಸೀನಾಬ್ರೋ ಆಪಲ್ ಜ್ಯೂಸ್ ತಗೊಂಡ್ ಬಂದ್ ಕೊಡ್ತಾರೆ. ಮನೋಜ ಫ್ರಿಡ್ಜ್ ತೋರಿಸ್ಬೇಕಾದ್ರೆ ಇನ್ನು ದೊಡ್ಡ ಸೈಜ್ ಬೇಕು ಅಂತ ಅವಳು ಹೇಳ್ತಿರ್ತಾಳೆ. ಅದನ್ನ ಕೇಳಿ ಮನೋಜನ್ಗೆ ಖುಷಿ ಆಗ್ತಿರತ್ತೆ. ಇದೇ ದೊಡ್ಡ ಸೈಜ್ ಅಂತ ಹೇಳಿ ಅವನು ದೊಡ್ಡ ಫ್ರಿಡ್ಜ್ ನ ತೋರಿಸ್ತಾನೆ. ಅಯ್ಯೋ ಏನಿದು ಫುಲ್ ಖಾಲಿ ಇದೆ, ಫ್ರೂಟ್ಸ್ ಏನು ಇಟ್ಟಿಲ್ವಾ, ಎಲ್ಲ ಇದೆ ಅಂತ ಹೇಳಿದ್ರಿ ಆದ್ರೆ ಫ್ರೂಟ್ಸ್ ಇಟ್ಟಿಲ್ಲ ಅಂತ ಆ ಹುಡುಗಿ ಹೇಳಿ ಫ್ರಿಡ್ಜ್ ನ ನೋಡ್ಬೇಕಾದ್ರೆ ಬಾಸ್ ಏನಿದು ಬಾಸ್, ಒಳಗಡೆ ಏನೋ ಹುಡುಕ್ತಾ ಇದಾರೆ ಅಂತ ಛಾಯಾ ಕೇಳ್ತಾಳೆ. ಮೇ ಬಿ ಸೈಜ್ ಮೆಜರ್ಮೆಂಟ್ ನೋಡ್ತಿದ್ದಾರೆ ಅನ್ಸುತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಹುಡುಗಿ ಏನಿದು ತಣ್ಣಗ್ ಗಾಳಿನೇ ಬರ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಮೇಡಮ್ ಅದು ಆನ್ ಇಲ್ಲ ಅಂತ ಮನೋಜ ಹೇಳ್ತಾನೆ. ಏಕೆ ಕರೆಂಟ್ ಇಲ್ವಾ ಅಂತ ಹುಡುಗಿ ಕೇಳ್ಬೇಕಾದ್ರೆ ಮನೋಜ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಮೇಡಮ್ ಇದನ್ನ ಬುಕ್ ಮಾಡ್ಲಾ ಅಂತ ಕೇಳ್ತಾನೆ. ನನಗೆ 4 ಬೇಕು ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ ಏನು 4 ಮೇಡಮ್ ಈ ಪೀಸ್ 75,000 ಆಗುತ್ತೆ ಮೇಡಮ್ ಅಂತ ಮನೋಜ ಹೇಳ್ತಾನೆ. ಹಾ ಇರ್ಲಿ ಬಿಡಿ ಅದಕ್ಕೇನಂತೆ ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಫುಲ್ ಶಾಕ್ ಆಗತ್ತೆ. ಹಾಗೆ ಆ ಹುಡುಗಿ ಆಪಲ್ ಜ್ಯೂಸ್ ಕುಡ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ನೆಕ್ಸ್ಟ್ ಟಿವಿನ ತೋರ್ಸೋದಕ್ ಹೋದಾಗ ದೊಡ್ಡ ಟಿವಿನೇ ಅದ್ರಲ್ಲಿ ಚಾಯ್ಸ್ ಮಾಡ್ತಾಳೆ. 10 ಪೀಸ್ ಬೇಕು ಟಿವಿ ಅಂತ ಹೇಳಿದಾಗ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಹಾಗೆ ಖುಷಿನೂ ಆಗ್ತಿರತ್ತೆ. ಬ್ರೋ 4 ಫ್ರಿಡ್ಜ್ 10 ಟಿವಿ ದೊಡ್ಡ ಕಸ್ಟಮರ್ ಬ್ರೋ ಅಂತ ಮನೋಜ ಸೀನಾ ಬ್ರೋ ಹತ್ರ ಹೇಳ್ಕೊಂಡು ಖುಷಿ ಪಡ್ತಿರ್ತಾನೆ. ಮೇಡಮ್ ನೆಕ್ಸ್ಟ್ ಏನ್ ಬೇಕು ಅಂತ ಮನೋಜ ಕೇಳ್ಬೇಕಾದ್ರೆ ಜ್ಯೂಸ್ ಚೆನ್ನಾಗಿತ್ತು, ಇದ್ರಲ್ಲೇ ಹೊಟ್ಟೆ ತುಂಬೋಯ್ತು, ನನ್ ಬೇರೆ ಏನು ಬೇಡ ಅಂತ ಹುಡುಗಿ ಹೇಳ್ತಾಳೆ. ಮೇಡಮ್ ಇದೆಲ್ಲ ಪ್ರಾಡಕ್ಟ್ ಏನಾದ್ರೂ ಬೇರೆ ಬೇಕಾ ಅಂತ ಕೇಳ್ದೆ ಅಂತ ಮನೋಜ ಹೇಳ್ಬೇಕಾದ್ರೆ ಅಷ್ಟೇನೆ ಅಂತ ಹುಡುಗಿ ಹೇಳ್ತಾಳೆ. ಹಾಗಿದ್ರೆ ಬಿಲ್ ಹಾಕ್ಲಾ ಅಂತ ಮನೋಜ ಕೇಳ್ಬೇಕಾದ್ರೆ ಹಾಗಿದ್ರೆ ಇನ್ನು ನೀವು ಹಾಕೇ ಇಲ್ವಾ ಅಂತ ಹುಡುಗಿ ಕೇಳ್ತಾಳೆ. ಮೇಡಮ್ ಇವಾಗ್ಲೇ ಫಾಸ್ಟ್ ಆಗಿ ಹೋಗಿ ಮಾಡ್ತೀನಿ 1 ನಿಮಿಷ ಅಂತ ಹೇಳ್ತಾ ಮನೋಜ ಸೀನಾ ಬ್ರೋ ಮತ್ತೆ ಚಾಯಿನ ಕರ್ಕೊಂಡು ಬಿಲ್ಲಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಬ್ರೋ ಟೋಟಲ್ ಆಗಿ 5 lakhs ಆಗತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ ಸೂಪರ್ ಬ್ರೋ, ಒಂದೇ ದಿವಸದಲ್ಲಿ ತುಂಬಾ ಪ್ರಾಫಿಟ್, ಇವತ್ತು ನಿಮ್ಗೆ ಲಕ್ಕಿ ಡೇ
ಅಂತ ಸೀನಾ ಬ್ರೋ ಹೇಳ್ತಿರ್ತಾನೆ. ಛಾಯಾ ಅವ್ರ ಹತ್ರ ಹೋಗಿ ಕ್ಯಾಶ್ ಕಾರ್ಡ ಕೇಳ್ಕೊಂಡ್ ಬಾ ಅಂತ ಮನೋಜ ಕಳಿಸ್ದಾಗ ಸರಿ ಆಯ್ತು ಅಂತ ಛಾಯಾ ಆ ಹುಡುಗಿನ ಕೇಳೋದಿಕ್ಕೆ ಅಂತ ಬರ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಆ ಹುಡುಗಿ ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾಳೆ. ಛಾಯಾ ವಾಪಸ್ ಮನೋಜನ್ ಹತ್ರ ಬಂದು ಆ ಹುಡುಗಿ ಅಲ್ಲಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಸೀನಾ ಬ್ರೋ ಮತ್ತೆ ಮನೋಜ ಇಬ್ರಿಗೂ ಶಾಕ್ ಆಗತ್ತೆ. ಅಯ್ಯೋ ಅವ್ರು ಎಲ್ಲೋ ಹೊರಟೋದ್ರು, ಹೋಗಿ ನೋಡೋಗಿ ಅಂತ ಹೇಳ್ತಾ ಸೀನಾ ಬ್ರೋ ಮತ್ತೆ ಛಾಯನ್ನ ಮನೋಜ ಕಳಿಸ್ತಾನೆ. ಈ ಕಡೆ ಸೂರ್ಯ ಮತ್ತೆ ಆ ಹುಡುಗಿ ತಾಯಿ ಇಬ್ರು ರೋಡು ಕಾರಲ್ಲಿ ಸುತ್ತಾಡ್ತಿರ್ತಾರೆ. ಅವಳೆಲ್ಲಾದ್ರೂ ಕಾಣಿಸ್ತಾಳ ಅಂತ. ಆಗ ಆ ಹುಡುಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾಳೆ. ಅವಳನ್ನ ನೋಡಿ ಸೂರ್ಯ ಮತ್ತೆ ಆ ಹುಡುಗಿ ತಾಯಿ ಇಬ್ರುನು ಅವಳ ಹತ್ರಕ್ಕೆ ಹೋಗಿ ಗಾಡಿ ನಿಲ್ಲಿಸ್ತಾರೆ. ಆ ಹುಡುಗಿನ ತುಂಬಾ ಕನ್ವಿನ್ಸ್ ಮಾಡಿ ಗಾಡಿಲಿ ಕೂರ್ಸ್ಕೊಳ್ಳೋದಕ್ಕೆ ನೋಡ್ತಾರೆ. ಆದ್ರೆ ಆ ಹುಡುಗಿ ಬರೋದಿಲ್ಲ ಅಂತ ಹೇಳ್ತಿರ್ತಾಳೆ. ನಾನು ಜ್ಯೂಸ್ ಕೇಳಿದ್ರೆ ನೀನ್ ಕೊಡ್ಸೋದಿಲ್ಲ ಅಂದೆ, ನಾನಾದ್ರೆ ಕುಡ್ಕೊಂಡ್ ಬಂದೆ ಅಂತ ಆ ಹುಡುಗಿ ಹೇಳ್ದಾಗ ಹೇಗೆ ಅಂತ ಸೂರ್ಯ ಮತ್ತೆ ಆ ಹುಡುಗಿ ತಾಯಿ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಆಗ ಸೂರ್ಯ ಆ ಹುಡುಗಿನ ಸಮಾಧಾನ ಮಾಡಿ ನೆಕ್ಸ್ಟ್ ನಾವು ಜ್ಯೂಸ್ ಅಂಗಡಿಗೆ ಹೋಗ್ತಾ ಇದೀವಿ ಬಾರಮ್ಮ ಅಂತ ಹೇಳಿ ಸೂರ್ಯ ಆ ಹುಡುಗಿಗೆ ಹೇಳ್ದಾಗ ನಿಜನಾ ಅಂತ ಆ ಹುಡುಗಿ ಕೇಳ್ತಾಳೆ. ಹೌದು ಕಣಮ್ಮ, ಇಲ್ಲೇ ಹತ್ರದಲ್ಲೇ ಸೂಪರ್ ಆಗಿರೋ ಜ್ಯೂಸ್ ಅಂಗಡಿ ಇದೆ, ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಜ್ಯೂಸು, ಅಲ್ಲಿ ಹೋಗೋಣ ಬರ್ತೀಯಾ ಅಂತ ಸೂರ್ಯ ಹೇಳ್ದಾಗ ಅಲ್ಲಿ ಆಪಲ್ ಜ್ಯೂಸು ಸಿಗುತ್ತಾ ಅಂತ ಹುಡುಗಿ ಕೇಳ್ತಾಳೆ. ಹೂ ಕಣಮ್ಮ, ಎಲ್ಲಾ ಜ್ಯೂಸು ಸಿಗುತ್ತೆ, ಬಾ ಹೋಗೋಣ ಅಂತ ಹೇಳಿ ಸೂರ್ಯ ಸಮಾಧಾನ ಮಾಡಿ ಆ ಹುಡುಗಿನ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ ಹೋಗ್ತಾನೆ. ನೋಡಿ ಅಮ್ಮ, ಬೇಜಾರ್ ಮಾಡ್ಕೋಬೇಡಿ, ನಿಮ್ ಮಗಳಿಗೆ ಎಲ್ಲ ಸರಿ ಹೋಗುತ್ತೆ, ಆ ದೇವ್ರು ನಿಮ್ ಮಗಳನ್ನ ಬೇಗ ಸರಿ ಮಾಡ್ತಾನೆ ಅಂತ ಸೂರ್ಯ ಆ ಹೆಂಗ್ಸ್ ಹತ್ರ ಹೇಳ್ತಿರ್ತಾನೆ. ಈ ಕಡೆ ಮನೋಜ ಹೊರಟೋಗಿರೋ ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಾ ಶೋರೂಮ್ ಇಂದ ಆಚೆಗೆ ಬಂದು ರೋಡನ್ನೇ ನೋಡ್ತಾ ಇರ್ತಾನೆ. ಯಾವ ಕಡೆಯಿಂದನಾದ್ರೂ ಆ ಹುಡುಗಿ ಮತ್ತೆ ವಾಪಸ್ ಬರ್ತಾಳೇನೋ ಅಂತ. ಅಷ್ಟ್ರಲ್ಲಿ ರೋಹಿಣಿ ಬಂದು ಮನೋಜ್ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಮನೋಜ ನಡೆದಿದ್ ವಿಷಯನೆಲ್ಲ ಹೇಳ್ತಾನೆ. ಯಾಕ್ ಮನೋಜ್, ನೀನ್ ಸರಿಯಾಗಿ ಡಿಸ್ಕೌಂಟ್ ಎಲ್ಲ ಕೊಡ್ಲಿಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ಅಯ್ಯೋ ರೋಹಿಣಿ, ಡಿಸ್ಕೌಂಟ್ ಎಲ್ಲ ಕೊಟ್ಟೆ, ಆದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ, ಇದ್ದಕ್ಕಿದಂಗೆ ಹೊರಟೋದ್ರು ಏನ್ ಹೇಳ್ದಿರಾ ಅಂತ ಮನೋಜ ಹೇಳ್ತಾನೆ. ಮನೋಜ್, ನೀನೇನು ತಲೆ ಕೆಡ್ಸ್ಕೋಬೇಡ, ನಮ್ಗೆ ಅಂತ ಒಂದ್ ಬಿಸ್ನೆಸ್ ಬಂದ್ಮೇಲೆ ಅದ್ ನಮ್ಗ್ ಸಿಕ್ಕೇ ಸಿಗತ್ತೆ, ನೀನೇನ್ ತಲೆ ಕೆಡ್ಸ್ಕೋಬೇಡ ಅಂತ ರೋಹಿಣಿ ಹೇಳ್ತಾಳೆ. ಏನೋ ಗೊತ್ತಿಲ್ಲ, ಸ್ವಲ್ಪ ದಿವಸದಿಂದ ಬರ್ತಾ ಇರೋ ಅದೃಷ್ಟ ಲಕ್ಷ್ಮಿ ಹಂಗೆ ವಾಪಸ್ ತಿರ್ಕೊಂಡು ಹೊಟ್ಟೋಗ್ಬಿಡ್ತಾ ಇದ್ದಾಳೆ ಅಂತ ಮನೋಜ ಬೇಜಾರಲ್ಲಿ ಹೇಳ್ತಾನೆ. ಮನೋಜ್, ಫೀಲ್ ಮಾಡ್ಕೋಬೇಡ, ಇವಾಗ ನಿನ್ ಟೈಮು ಸೂಪರ್ ಆಗಿದೆ, ನಿನ್ ಬಿಸ್ನೆಸ್ ಇನ್ನೂ ಚೆನ್ನಾಗಾಗತ್ತೆ, ಯೋಚನೆ ಮಾಡ್ಬೇಡ ಅಂತ ರೋಹಿಣಿ ಹೇಳ್ತಾಳೆ. ನನ್ಗೂ ಹಂಗೆ ಅನ್ನಿಸ್ತಾ ಇದೆ, ಒಂದೇ ದಿವ್ಸ ಇಷ್ಟೊಂದೆಲ್ಲ ಪರ್ಚೇಸ್ ಮಾಡೋದ್ ಕಸ್ಟಮರ್ ಬರ್ತಾರ ಹೇಳು. ಸರಿ, ನೀನೇನು ಇಲ್ಲಿಗ್ ಬಂದಿದ್ಯಾ ಅಂತ ಮನೋಜ ಕೇಳ್ಬೇಕಾದ್ರೆ ನಾನ್ ನಿನ್ ಹತ್ರ ಮಾತಾಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು, ಅದೇನ್ ಹೇಳು ಅಂತ ಮನೋಜ ಕೇಳ್ಬೇಕಾದ್ರೆ ನಾನೇನಾದ್ರೂ ನಿನ್ ಜೊತೆ ಇಲ್ಲಿ ಮಾತಾಡಿದ್ರೆ ನಿಮ್ಮಮ್ಮ ಮನೇಲಿ ಕುತ್ಕೊಂಡೇನೆ ಇದನ್ನೆಲ್ಲ ನೋಡಿ ರೇಗಾಡಕ್ ಶುರು ಮಾಡ್ತಾರೆ. ಈಗಾಗ್ಲೇ ಆಗಿರೋ ಅವಮಾನ ಸಾಕು, ಆ ಶಾಕ್ ಇಂದಾನೆ ನಾನ್ ಇನ್ನೂ ಬಂದಿಲ್ಲ ಆಚೆಗೆ, ಮೊದ್ಲು ಹೋಗಿ ನೀನು ಕ್ಯಾಮ್ರಾ ಆಫ್ ಮಾಡು, ಆಮೇಲೆ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಸರಿ ಆಯ್ತು ಅಂತ ಹೇಳಿ ಮನೋಜ ಕ್ಯಾಮ್ರಾನ ಆಫ್ ಮಾಡ್ಬರ್ತಾನೆ. ಮನೋಜ್, ನಿನ್ನೆ ಆಗಿದ್ ಘಟನೆಯಿಂದ ನನ್ಗೆ ನಿದ್ದೆನೆ ಬರ್ಲಿಲ್ಲ ಗೊತ್ತಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನನಗೂ ಅಷ್ಟೇ ಚಿನ್ನು ಅಂತ ಮನೋಜ ಹೇಳ್ತಾನೆ. ಮಲ್ಕೋಬೇಕು ಅಂತ ಕಣ್ಮುಚ್ಚಿದ್ರೆ ನಿಮ್ಮಮ್ಮ ಆಡಿದ ಮಾತುಗಳು ನನ್ ಕಣ್ಮುಂದೆ ಬಂದು ಎಚ್ಚರಿಕೆ ಆಗೋಗುತ್ತೆ. ಅವರು ಆ ರೀತಿ ಅನ್ಬಾರ್ದಾಗಿತ್ತು, ಇವಳು ಯಾಕಾದ್ರೆ ನಾನು ಇಂಥ ಮಾತುಗಳನ್ನ ಅಂದೆ ಅಂತ ನೊಂದ್ಕೋಬೇಕು, ಆ ರೀತಿ ಆದ್ರೆ ಚೆನ್ನಾಗಿರುತ್ತೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ರೋಹಿಣಿ, ನಮ್ಮಮ್ಮ ಹೆಂಗೆ ಅಂತ ನಿನ್ ಗೊತ್ತು ತಾನೆ, ಅವ್ರು ಯಾವಾಗ್ಲೂ ಹಂಗೇನೆ, ಅವ್ರು ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ನಿನ್ಗೇನ್ ಲಾಭ ಇದೆ ಅಂತ ಮನೋಜ ಕೇಳ್ತಾನೆ. ನನ್ಗೆ ಲಾಭ ಇಲ್ಲ, ಅದ್ ನನ್ಗೆ ಗೊತ್ತಿದೆ, ಆದ್ರೆ ನಿಮ್ಮಮ್ಮ ನನ್ನ ಹತ್ರ ಸಾರಿ ಕೇಳಲೇಬೇಕು ಅಂತ ರೋಹಿಣಿ ಹೇಳ್ದಾಗ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ನೋಡು, ಅದೆಲ್ಲ ಯಾವತ್ತೂ ನಡೆಯೋದಿಲ್ಲ, ನಮ್ಮಮ್ಮ ಯಾವತ್ತೂ ಸಾರಿ ಕೇಳೋದಿಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ ಅವ್ರು ಕೇಳೋದಿಲ್ವಾ ಅಥವಾ ಅವ್ರು ಕೇಳೋದ್ರಲ್ಲಿ ನಿನಗೆ ಇಷ್ಟ ಇಲ್ವಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ ನಾನ್ ಯಾಕ ಆತರ ಅನ್ಕೊಳ್ಳಿ ಅಂತ ಮನೋಜ ಕೇಳ್ತಾನೆ. ನೀನ್ ಮಾತಾಡೋದ್ ಕೇಳಿದ್ರೆ ನನ್ಗೆ ಹಂಗೆ ಅನ್ನಿಸ್ತಾ ಇರೋದು ಮನೋಜ್, ನಿಮ್ಮಮ್ಮ ನನ್ನನ್ನ ಎಷ್ಟು ಇನ್ಸಲ್ಟ್ ಮಾಡಿದ್ರು, ಅದ್ರ ಬಗ್ಗೆ ನಿನ್ಗೆ ಚಿಂತೆನೇ ಇಲ್ವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೋಡ್ ರೋಹಿಣಿ, ನಿನ್ ಫೀಲಿಂಗು ನನ್ಗೆ ಅರ್ಥ ಆಗುತ್ತೆ, ನೋಡು ನನ್ನಿಂದ ಒಂದೇ ಒಂದ್ ವಿಷಯ ಮಾತ್ರ ಮಾಡಕ್ಕಾಗೋದು ಅಂತ ಮನೋಜ ಹೇಳಿದಾಗ ಏನದು ಅಂತ ರೋಹಿಣಿ ಕೇಳ್ತಾಳೆ. ಬೇಕಿದ್ರೆ ಅಮ್ಮನ್ ಬದ್ಲಾಗಿ ನಾನ್ ನಿನ್ನ ಹತ್ರ ಸಾರಿ ಕೇಳ್ತೀನಿ, ಅವರು ಆ ರೀತಿ ಮಾತಾಡ್ಬಾರ್ದಾಗಿತ್ತು ಅಂತ ಮನೋಜ ಹೇಳ್ತಾನೆ. ನೋಡು ಮನೋಜ್, ನಿನ್ ಸಾರಿ ನನಗ್ ಬೇಕಾಗಿಲ್ಲ, ಆದ್ರೆ ನನ್ ಬಗ್ಗೆ ತಪ್ಪಾಗಿ ಮಾತಾಡಿರೋ ನಿಮ್ಮಮ್ಮ ನನ್ನ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ರೋಹಿಣಿ ಹೇಳ್ದಾಗ ಮನೋಜ ಯೋಚನೆ ಮಾಡ್ತಿರ್ತಾನೆ. ಆಗ್ತಿಲ್ಲಲ್ಲ, ನಿನ್ ಹತ್ರ ಉತ್ತರ ಕೊಡಕ್ ಆಗ್ತಿಲ್ಲ ನನ್ಗೆ ಚೆನ್ನಾಗ್ ಗೊತ್ತಿದೆ, ಯಾಕಂದ್ರೆ ನಿಮ್ಮಮ್ಮನ್ ವಿರುದ್ಧವಾಗಿ ನಿನ್ನಿಂದ ಒಂದು ಮಾತನ್ನು ಆಡಕ್ ಆಗಲ್ವಲ್ಲ, ಯಾವಾಗ್ಲೂ ಯಾರ ಮೇಲಾದ್ರೂ ಡಿಪೆಂಡ್ ಆಗಿ ಬಾಳ್ತಿಯಲ್ಲ, ನಿನಗೆ ಅಂತ ಸ್ವಂತವಾಗಿ ನಿರ್ಧಾರ ತಗೊಳ್ಳೋದಕ್ಕೆ ನಿನಗ್ ಬರೋದಿಲ್ಲ ಅಂತ ರೋಹಿಣಿ ಬೈತಾಳೆ. ಯಾಕ್ ಚಿನ್ನ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ರೋಹಿಣಿಗೆ ಮನೋಜ ಕೇಳ್ಬೇಕಾದ್ರೆ ಮತ್ತಿನ್ನೆಂಗ್ ಮಾತಾಡ್ಬೇಕು ಅಂತ ರೋಹಿಣಿ ಹುಚ್ಚಿ ತರ ಕಿರ್ಚೋದಿಕ್ಕೆ ಶುರು ಮಾಡ್ತಾಳೆ. ಆಗ ಶೋರೂಮ್ ಅಲ್ಲಿರೋರೆಲ್ಲ ಇವರನ್ನೇ ನೋಡ್ಬೇಕಾದ್ರೆ ಮನೋಜ ಗಾಬರಿಯಿಂದ ಎಲ್ರನ್ನು ನೋಡ್ತಿರ್ತಾನೆ. ನೋಡು, ಜೋರ ಮಾಡ್ಬೇಡ, ಇದು ಶೋರೂಮು ಅನ್ನೋದನ್ನ ಮರಿಬೇಡ ಅಂತ ಮನೋಜ ಭಯದಿಂದ ಹೇಳ್ತಾನೆ. ಇದು ಶೋರೂಮ್ ಅಂತ ನಿನಗೂ ಗೊತ್ತಿದ್ದ ತಾನೆ, ಹೀಗಿರ್ಬೇಕಾದ್ರೆ ಇದೇ ಶೋರೂಮ್ ಅಲ್ಲಿ ತಾನೆ ನಿಮ್ಮಮ್ಮ ನನ್ಗೆ ಅವಮಾನ ಮಾಡಿದ್ದು, ಎಲ್ರು ನೋಡ್ಬೇಕಾದ್ರೆ ತಾನೆ ನಿಮ್ಮಮ್ಮ ಅಂತ ಮಾತುಗಳನ್ನೆಲ್ಲ ಆಡಿದ್ದು, ಆಗಿದ್ದಾಗ
ನಿನಗೆ ಇದು ಶೋರೂಮ್ ಅಂತ ಅನ್ನಿಸ್ಲಿಲ್ವಾ? ಎಲ್ರು ನೋಡ್ತಿದಾರೆ ಅಂತ ನಿನ್ಗೆ ಅವಾಗ ಅನ್ನಿಸ್ಲಿಲ್ವಾ ಮನೋಜ್ ಅಂತ ರೋಹಿಣಿ ಹೇಳ್ದಾಗ, ನೋಡು ರೋಹಿಣಿ, ಅಮ್ಮ ಸಾರಿ ಕೇಳೋದಿಲ್ಲ, ಅದ್ರ ಬದಲು ಬೇರೆ ಏನಾದ್ರೂ ಹೇಳು ಅಂತ ಮನೋಜ ಹೇಳ್ತಾನೆ. ನನ್ಗೇನು ಬೇಕಾಗಿಲ್ಲ, ನಿಮ್ಮಮ್ಮ ನನ್ನನ್ನ ಅವಮಾನ ಮಾಡಿದ್ದಾರೆ, ಅವ್ರು ನನ್ನ ಹತ್ರ ಕ್ಷಮೆ ಕೇಳಲೇಬೇಕು, ಇಲ್ಲ ಅಂದ್ರೆ ಕ್ಷಮೆ ಕೇಳೋ ರೀತಿ ನಾನ್ ಮಾಡ್ತೀನಿ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ. ಅಷ್ಟ್ರಲ್ಲಿ ಸೀನಾ ಬ್ರೋ ಮತ್ತೆ ಛಾಯಾ ಇಬ್ರು ವಾಪಸ್ ಶೋರೂಮ್ ಬಂದು ಆ ಹುಡ್ಗಿ ಎಲ್ಲೂ ಸಿಗ್ಲಿಲ್ಲ, ಹುಡುಕಿ ಹುಡುಕಿ ಸಾಕಾಯ್ತು ಅಂತ ಹೇಳ್ತಾನೆ. ಮನೋಜ ಇಷ್ಟು ದೊಡ್ಡ ಕಸ್ಟಮರ್ ಬಂದಿದ್ದವ್ರು ಹೊರಟೋದ್ರಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊತಿರ್ತಾನೆ. ಈ ಕಡೆ ಶಾಂತಿ ಒಂದು ಸಂಘಕ್ಕೆ ಡ್ಯಾನ್ಸ್ ಟೀಚರ್ ಆಗಿ ಹೋಗ್ಬೇಕು ಅಂತ ಅಲ್ಲಿ ಕೆಲ್ಸ ಕೇಳ್ಕೊಂಡು ಅಂತ ಹೋಗಿರ್ತಾಳೆ. ಅಲ್ಲಿ ಇಂಟರ್ವ್ಯೂ ಕೊಡೋದಿಕ್ಕೆ ತುಂಬಾ ಜನ ಲೇಡೀಸ್ ಬಂದಿರ್ತಾರೆ. ಅದು ಅಲ್ದೆ ಅಲ್ಲಿ ಟೀಚರ್ಗಳು ಸಹ ಬಂದಿರ್ತಾರೆ. ಇದು ಡ್ಯಾನ್ಸ್ ಸ್ಕೂಲ್ ಅಲ್ವಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇದು ಡ್ಯಾನ್ಸ್ ಸ್ಕೂಲ್ ಅಲ್ಲ, ಇದು ಒಂದು ಅಸೋಸಿಯೇಷನ್ ನಡೆಸ್ತಾ ಇರೋದು. ಇಲ್ಲಿರೋ ಮಕ್ಳುಗಳಿಗೆ ಹಾಡು ಹೇಳ್ಕೊಡ್ಬೇಕು, ಡ್ಯಾನ್ಸ್, ಮ್ಯೂಸಿಕ್ ಮತ್ತೆ ಓದೋದಕ್ಕೆಲ್ಲ ಹೇಳ್ಕೊಡ್ಬೇಕು, ಅದಕ್ಕೆ ಟೀಚರ್ಗಳನ್ನ ಹುಡುಕ್ತಿದ್ದಾರೆ ಅಂತ ಆ ಟೀಚರ್ ಹೇಳ್ತಿರ್ತಾರೆ. ಹಾಗೆ ತಾನು ಮ್ಯಾಥಮೆಟಿಕ್ಸ್ ಟೀಚರ್ ಅನ್ನೋದ್ರನ್ನ ಆಕೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೂ ಖುಷಿ ಆಗತ್ತೆ. ಹಾಗೆ ಅಲ್ಲಿರೋ ಅಸೋಸಿಯೇಷನ್ ಹುಡುಗಿನ ಒಬ್ಳನ್ನ ಕರೆದು ಶಾಂತಿ ಮಾತಾಡ್ಬೇಕಾದ್ರೆ, ನಾನು ಡ್ಯಾನ್ಸ್ ಹೇಳ್ಕೊಡೋದಕ್ಕೆ ಇಂಟರ್ವ್ಯೂ ಬಂದಿದ್ದೀನಿ, ಇಲ್ಲಿ ಎಷ್ಟು ಸಂಬಳ ಕೊಡ್ತಾರೆ ಅಂತ ಶಾಂತಿ ವಿಚಾರಿಸ್ತಾಳೆ. ಹೌದು, ನೀವ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದೀರಾ ಅಂತ ಆ ಹುಡುಗಿ ಕೇಳ್ಬೇಕಾದ್ರೆ, ನಾನು ಭರತನಾಟ್ಯ ಮಾಸ್ಟರ್ ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತು, ನೀವ್ ಎಷ್ಟು ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಆ ಹುಡುಗಿ ಕೇಳ್ಬೇಕಾದ್ರೆ, ಆ ನನಗಿರೋ ಕೆಪಾಸಿಟಿಗೆ ಒಂದ್ 50,000 ತಿಂಗ್ಳಿಗ್ ಬೇಕು ಅಂತ ಶಾಂತಿ ಹೇಳ್ದಾಗ ಅದನ್ನ ಕೇಳಿ ಆ ಹುಡ್ಗಿಗೆ ಶಾಕ್ ಆಗತ್ತೆ. ಹಾಗೆ ಶಾಂತಿನ ಮೇಲೆಯಿಂದ ಕೆಳಗಡೆವರೆಗೂ ನೋಡ್ತಿರ್ತಾಳೆ. ಅಯ್ಯೋ, ನೀವ್ ತುಂಬಾ ಕಡಿಮೆ ಹೇಳ್ಬಿಟ್ರಲ್ಲ, ನನಗ್ ಗೊತ್ತಿರೋ ಪ್ರಕಾರ ನಿಮ್ಗೆ 1,00,000 ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಹುಡ್ಗಿ ಬೇಕು ಅಂತಾನೆ ಕಿಂಡಲ್ ಮಾಡಿ ಹೇಳ್ತಾಳೆ. ಹಾಗೆ ಅವಳಲ್ಲಿಂದ ಹೊರಟೋದಾಗ, ಏನು 1,00,000 ಸಂಪಾದನೆ, ಅಬ್ಬಾ ಎಲ್ರಿಗಿಂತ ಇವಾಗ ನಾನೇ ಹೈಯೆಸ್ಟ್ ದುಡಿತಾ ಇರೋದು ಅಂತ ಶಾಂತಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಆಗ ಶಾಂತಿ ಇಂಟರ್ವ್ಯೂ ಕೊಡೋದಿಕ್ಕೆ ಆಫೀಸ್ ರೂಮ್ ಒಳಗಡೆ ಹೋದಾಗ ಅಲ್ಲಿ ಕುತ್ಕೊಂಡಿರೋ ಲೇಡಿ ಹತ್ರ ತನ್ ಬಗ್ಗೆ ಶಾಂತಿ ಹೇಳ್ಕೊತಿರ್ತಾಳೆ. ಅಮ್ಮ, 1 ನಿಮಿಷ, ಇಂಟರ್ವ್ಯೂ ತಗೊಳೋದಕ್ಕೆ ಇನ್ನೊಬ್ರು ಬರ್ಬೇಕು, ವೆಯ್ಟ್ ಮಾಡಿ ಅಂತ ಆ ಹೆಂಗ್ಸು ಹೇಳ್ತಿರ್ತಾಳೆ. ಹೌದಾ, ಅವ್ರು ಯಾರು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅವರು ನಮ್ ಅಸೋಸಿಯೇಷನ್ ಲೀಡರು, ನಮ್ ಸಂಘಕ್ಕೆ ಅಧ್ಯಕ್ಷೆ ಅಂತ ಆ ಹೆಂಗ್ಸು ಹೇಳ್ತಿರ್ತಾಳೆ. ಓ ಹೌದಾ, ಸರಿ ಆಯ್ತು ಅಂತ ಹೇಳಿ ಶಾಂತಿ ಹೋಗಿ ಕುತ್ಕೋತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನಾ ಶಾಂತಿನ ನೋಡ್ತಿದ್ದಂಗೆನೆ ಶಾಕ್ ಆಗ್ತಾಳೆ. ಹಾಗೆ ಶಾಂತಿ ಕೂಡ ಮೀನನ್ನ ನೋಡಿ ಶಾಕ್ ಆಗ್ತಾಳೆ. ಆಗ ಮೀನಾ ಏನು ಮಾತಾಡ್ದೆ ಸೈಲೆಂಟ್ ಆಗಿ ಬಂದು ಚೇರ್ ಹತ್ರ ನಿಂತ್ಕೊಂಡಾಗ, ಮೇಡಮ್ ಇವಾಗ ಹೇಳಿ, ಇವ್ರೆ ನಮ್ ಅಸೋಸಿಯೇಷನ್ ಲೀಡರ್ ಅಂತ ಆ ಇನ್ನೊಬ್ಬ ಹೆಂಗ್ಸು ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಆಗ ಶಾಂತಿ ಮುಂದೆನೆ ಮೀನಾ ಚೇರ್ ಅಲ್ಲಿ ಕುತ್ಕೋತಾಳೆ. ಆಗ ಶಾಂತಿ ಕೋಪದಿಂದ ಮೀನನ್ನೇ ಗುರಾಯಿಸ್ತಿರ್ತಾಳೆ. ನನ್ ಹೆಸರು ಶಾಂತಿ, ಡ್ಯಾನ್ಸ್ ಮಾಸ್ಟರ್ ಬೇಕಿತ್ತು ಅಂತ ಹೇಳ್ತಿದ್ರು, ಅದಕ್ಕೆ ಇಂಟರ್ವ್ಯೂ ಕೊಡೋದಕ್ ಬಂದೆ ಅಂತ ಶಾಂತಿ ಹೇಳ್ತಾಳೆ. ಇಲ್ಲ, ಇದು ಬೇಡ, ಈ ಜಾಗ ನಿಮ್ಗೆ ಸರಿ ಹೋಗೋದಿಲ್ಲ ಅತ್ತೆ ಅಂತ ಮೀನಾ ಹೇಳಿ ಅಲ್ಲಿರೋ ಇನ್ನೊಬ್ಳು ಹೆಂಗ್ಸ್ಗೆ ಇವ್ರ ನಮ್ಮ ಅತ್ತೆ ಅಂತ ಪರಿಚಯ ಮಾಡ್ಕೊಡ್ತಾಳೆ. ಓ ಹೌದಾ, ನೀವ್ ಬಂದಿದ ತಕ್ಷಣ ಮೀನಿನತ್ತೆ ಅಂತ ಹೇಳ್ಬೋದಿತ್ತಲ್ವಾ ಅಂತ ಆ ಹೆಂಗ್ಸೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ಅತ್ತೆ, ನೀವ್ ಇಲ್ಲಿಗ್ ಬರ್ತೀರಿ ಅಂತ ಹೇಳಿದಿದ್ರೆ ಮುಂಚೆನೆ ನಾ ಹೇಳ್ತಿದ್ದೆ ಇದ್ರ ಬಗ್ಗೆ ಅಂತ ಮೀನಾ ಹೇಳ್ತಾಳೆ. ನೀನು ಇಲ್ಲಿರ್ತೀಯ ಅಂತ ನನ್ಗೆ ಹೇಗೆ ಗೊತ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಲ್ಲ ಅತ್ತೆ, ಅದು ಕರ್ನಾಟಕ ಪೂರ್ತಿ ಸಂಘದಲ್ಲಿರೋ ಹೆಂಗಸರೆಲ್ಲ ಇಲ್ಲಿ ಬಂದ್ ಸೇರ್ತೀವಿ, ಅದ್ರಲ್ಲೂ ಇವ್ರ ಚಾರಿಟಿ ಆರ್ಗನೈಸೇಷನ್ ಇಂದ ನಮ್ಗೆ ಈ ರೀತಿ ಸಪೋರ್ಟ್ ಎಲ್ಲ ಸಿಗ್ತಾ ಇರುತ್ತೆ. ಇವ್ರ ಸಹಾಯದಿಂದ ನಮ್ಮ ಸಂಘದಲ್ಲಿರೋ ಮೆಂಬರ್ಸ್ ಇದಾರಲ್ಲ, ಅವ್ರ ಮಕ್ಳುಗಳಿಗೆಲ್ಲ ಸಹಾಯ ಆಗ್ಲಿ ಅಂತ ಈ ರೀತಿ ಕ್ಲಾಸ್ಗಳನ್ನ ತಗೋತಾ ಇದಾರೆ. ನಿಮ್ಗಿದೆಲ್ಲ ಬೇಡ ಅತ್ತೆ, ಇದ್ ನಿಮ್ಗ್ ಸೆಟ್ ಆಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ. 1,00,000 ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂತ ಇವಳಿಗೆ ಹೊಟ್ಟೆ ಉರಿ, ಅದಕ್ಕೆ ಬೇಡ ಅಂತ ಹೇಳ್ತಿದ್ದಾಳೆ ಅಂತ ಶಾಂತಿ ಮನ್ಸಲ್ಲಿ ಅನ್ಕೊಂಡು, ಅದೇಂಗೆ ಬೇಡ ಅಂತ ನೀನೇ ಡಿಸೈಡ್ ಮಾಡ್ತೀಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ಅದು ಹಾಗಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಯಾಕ್ ಮೀನಾ, ನಿಮ್ ಅತ್ತೆ ಇಂಟ್ರೆಸ್ಟ್ ಆಗಿದ್ದಾರೆ, ನೀನ್ ಯಾಕೆ ಬೇಡ ಅಂತ ಹೇಳ್ತಿದ್ಯಾ ಅಂತ ಆ ಹೆಂಗ್ಸು ಕೇಳ್ತಾಳೆ. ಕಾರಣನ ನಾನ್ ಹೇಳ್ತೀನಿ, ನಾನ್ ಎಲ್ಲಿ ಸಂಪಾದನೆ ಆಗ್ಬಿಡ್ತೀನಿ ಅಂತ ಇವಳಿಗೆ ಹೊಟ್ಟೆ ಉರಿ. ಇವಳಮ್ಮ ಚೆನ್ನಾಗ್ ಸಂಪಾದನೆ ಮಾಡ್ತಾರೆ, ನಾನು ಇವ್ರ ಕೈ ನೋಡ್ಕೊಂಡ್ ಕುತ್ಕೋಬೇಕು, ಅದೇ ಇವ್ರಿಗೆ ಬೇಕಾಗಿರೋದು ಅಲ್ವೇನೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ನೀವು ಸಂಪಾದನೆ ಮಾಡ್ಬಾರ್ದು ಅಂತ ನಾನ್ ಅನ್ಕೊಂಡಿಲ್ಲ, ಆದ್ರೆ ನಮ್ ಸಂಘದಲ್ಲಿರೋ ಬಡವರು ಮಕ್ಳಿಗೆ ಡ್ಯಾನ್ಸು, ಹಾಡು ಮತ್ತೆ ಓದೋದಕ್ಕೆಲ್ಲ ಟೀಚರ್ ಬೇಕು ಅಂತ ಹೇಳಿದೀವಿ. ಆ ರೀತಿ ಬರೋರ್ಗೆಲ್ರಿಗೂ ನಾವ್ ಯಾವ್ದೇ ರೀತಿ ಸಂಬಳ ಕೊಡೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಏನು,
ಸಂಬಳ ಇಲ್ವಾ? ಅಲ್ಲ, ಸಂಬಳ ಇಲ್ದೆ ಕೆಲ್ಸ ಮಾಡ್ಬೇಕಾ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಇದೆಲ್ಲ ಹೇಳ್ಕೊಡೋದು ಒಂದು ಸಮಾಜ ಸೇವೆ ಅಂತ ಅನ್ಕೊಂಡು ಯಾರ್ಯಾರು ಬರ್ತಾರೋ ಅಂತವ್ರನ್ನೇ ನಾವಿಲ್ಲಿ ಸೇರ್ಸ್ಕೊತಾ ಇರೋದು. ಅಂತವ್ರಿಗೆ ನಾವ್ ಹೇಗ್ ಸಂಬಳ ಕೊಡಕ್ಕಾಗತ್ತೆ ಹೇಳಿ ಅಂತ ಮೀನಾ ಕೇಳ್ತಾಳೆ. ಹೌದು ಮೇಡಮ್, ಬರೋರ್ಗೆ ಸಂಬಳ ಎಲ್ಲ ಇರೋದಿಲ್ಲ, ಬರೀ ಟೀ ಬಿಸ್ಕೆಟ್ ಮಾತ್ರ ಕೊಡ್ತೀವಿ ಅಷ್ಟೇನೆ ಅಂತ ಇನ್ನೊಬ್ಳು ಹೆಂಗ್ಸೆ ಹೇಳ್ಬೇಕಾದ್ರೆ, ಏನು ಬರೀ ಟೀ ಬಿಸ್ಕೆಟಾ? ಇಲ್ಲಿ ನಾನು ಆಚೆ ವೆಯ್ಟ್ ಮಾಡ್ಬೇಕಾದ್ರೆ 1 ಲಕ್ಷ ರೂಪಾಯಿ ಸಂಬಳ ಕೊಡ್ತೀನಿ ಅಂತ ಹೇಳ್ಬಿಟ್ಟೋದ್ಲು ಅಂತ ಶಾಂತಿ ಹೇಳ್ದಾಗ, ಅತ್ತೆ, ಯಾರೋ ಬೇಕು ಅಂತಾನೆ ನಿಮ್ಮನ್ನ ಕಿಂಡಲ್ ಮಾಡಿದಾರ ಅಷ್ಟೇನೆ ಅಂತ ಮೀನಾ ಹೇಳ್ದಾಗ, ಇಲ್ಲ, ನಾನ್ ಅವಳನ್ನ ಕೇಳ್ದೆ, ನನ್ಗೆ 50,000 ರೂಪಾಯಿ ಬೇಕು ಅಂತ. ಅಯ್ಯೋ, ನಿಮ್ಗೆ 50,000 ಕಡಿಮೆ ಆಯ್ತು, 1 ಲಕ್ಷ ರೂಪಾಯಿ ಕೊಡ್ತಾರೆ ಹೋಗಿ ಅಂತ ಹೇಳಿದ್ಲು ಅಂತ ಶಾಂತಿ ಹೇಳ್ಬೇಕಾದ್ರೆ, ಮೀನಾ, ನೀವ್ ಹೇಳಿದ್ದು ಕರೆಕ್ಟೆ, ಆ ಹುಡುಗಿ ಕಿಂಡಲ್ ಮಾಡಿದಾಳೆ ಅಂತ ಆ ಹೆಂಗ್ಸು ಹೇಳ್ಕೊಂಡು ನಗ್ತಿರ್ತಾಳೆ. ಛೆ, ನಾನೇ ತಪ್ಪಾಗಿರೋ ಜಾಗಕ್ ಬಂದ್ಬಿಟ್ಟಿದೀನಿ ಅಂತ ಕೋಪ ಮಾಡ್ಕೊಂಡು ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಮೀನಾ ಬೇಜಾರಲ್ಲಿರ್ಬೇಕಾದ್ರೆ ಈ ಕಡೆ ಶಾಂತಿ ಮೊದ್ಲೇ ಹೇಳಿದ್ಲಲ್ಲ ಆ ಹುಡುಗಿ ಹತ್ರ ಬಂದು, ಏಯ್, ಏನ್ ಅನ್ಕೊಂಡಿದ್ಯಾ ನೀನು 1 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಅಂತ ಸುಳ್ಳು ಹೇಳಿ ಕಳಿಸ್ದಲೆ ಅಂತ ಹುಡುಗಿ ಮೇಲೆ ರೇಗಾಡ್ಬೇಕಾದ್ರೆ, ಹೌದು ಮತ್ತೆ, ಏನು ಎತ್ತ ಅಂತ ವಿಚಾರದೆ ನೀವು ಸೀದಾ ಹಿಂಗ್ ಬಂದ್ಬಿಟ್ರೆ, ಇದು ಸೋಷಿಯಲ್ ಸರ್ವಿಸ್ ಮಾಡೋಂತ ಜಾಗ ಅಂತ ಹುಡುಗಿ ಹೇಳ್ತಾಳೆ. ಇದನ್ನ ನೀನ್ ಮುಂಚೆನೆ ಹೇಳ್ಬೇಕಾಗಿತ್ತು ತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ, ನೀವು 50,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಅದ್ರಲ್ಲೇ ಗೊತ್ತಾಯ್ತು ನಿಮ್ಗೆ ಎಷ್ಟು ದುರಾಸೆ ಇದೆ ಅಂತ. ಸರಿ, ನೀವು ಸ್ವಲ್ಪ ಖುಷಿ ಪಡ್ಲಿ ಅಂತ 1 ಲಕ್ಷ ರೂಪಾಯಿ ಸಂಪಾದನೆ ಆಗುತ್ತೆ ಅಂತ ನಾ ಆ ರೀತಿ ಹೇಳ್ದಪ್ಪ ಅಂತ ಹೇಳ್ಕೊಂಡು ಆ ಹುಡುಗಿ ನಗ್ಬೇಕಾದ್ರೆ ಶಾಂತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ನೀತು ಶ್ರುತಿ ರೆಸ್ಟೋರೆಂಟ್ಗೆ ಫುಲ್ ಮುಖ ಎಲ್ಲ ಕವರ್ ಮಾಡ್ಕೊಂಡು ಬರ್ತಾಳೆ. ಹಾಗೆ ಟೇಬಲ್ ಅಲ್ಲಿ ಕುತ್ಕೊಂಡು, ರವಿನ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಈ ಹೋಟ್ಲ್ ಇರೋದ್ರಿಂದ ತಾನೆ ರವಿನ ನೀನ್ ಇಲ್ಲಿ ಇಟ್ಕೊಂಡಿರೋದು. ಆ ಸೂರ್ಯ ಮೀನಾ ಇಬ್ರು ನನ್ನನ್ನ ಎಷ್ಟು ಅವಮಾನ ಮಾಡಿದ್ರಿ ಇಲ್ಲಿ. ನೀನ್ ಹೋಟೆಲ್ನ ಕ್ಲೋಸ್ ಮಾಡ್ಬೇಕು, ಆ ರೀತಿ ಮಾಡ್ತೀನಿ ಕಣೆ. ಯಾವ್ದೇ ಕಾರಣಕ್ಕೂ ನಾನ್ ರವಿನ ಬಿಟ್ಕೊಡೋದಿಲ್ಲ ಅಂತ ನೀತು ಮನ್ಸಲ್ಲೇ ಅನ್ಕೊಂಡು ಶ್ರುತಿನೇ ಗುರಾಯಿಸ್ತಿರ್ತಾಳೆ. ಹಾಗೆ ಒಂದು ಟೀ ಆರ್ಡರ್ ಮಾಡಿ ಕುಡಿಬೇಕಾದ್ರೆ ಅಷ್ಟರಲ್ಲಿ ರವಿ ಶ್ರುತಿ ಹತ್ರ ಮಾತಾಡ್ತಿರ್ತಾನೆ. ಅದನ್ನ ನೋಡಿ ನೀತುಗೆ ಕೋಪ ಬರ್ತಿರತ್ತೆ. ಶ್ರುತಿ, ನೀನ್ ಮಾರ್ನಿಂಗ್ ಇಂದ ಏನು ತಿಂದಿಲ್ಲ, ತಗೋ, ನಿನ್ಗೋಸ್ಕರ ತಗೊಂಡ್ ಬಂದಿ, ನೀನ್ ತಿನ್ನು ಅಂತ ರವಿ ಹೇಳ್ಬೇಕಾದ್ರೆ, ರವಿ, ನಂಗೆ ತುಂಬಾ ವರ್ಕ್ ಇದೆ, ನಾನು ತಿನ್ನಕ್ ಆಗೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಸರಿ ಆಯ್ತು ಬಿಡು, ನಾನ್ ತಿನ್ನಿಸ್ತೀನಿ, ನೀನ್ ತಿಂತಾ ಇರು ಅಂತ ರವಿ ಶ್ರುತಿಗೆ ತಿನ್ನಿಸ್ತಿರ್ತಾನೆ. ಇದರಿಂದ ನೀತುಗೆ ಇನ್ನು ಕೋಪ ಜಾಸ್ತಿ ಆಗತ್ತೆ. ಆಗ ವೇಟರ್ ಬಿಲ್ ತಂದು ಕೊಟ್ಟಾಗ ನೀತು ಬಿಲ್ ಪೇ ಮಾಡಿ ತನ್ ಜೊತೆ ತಂದಿರೋ ಒಂದು ಬ್ಯಾಗ್ ನ ಅಲ್ಲೇ ಇಟ್ಟು ಅಲ್ಲಿಂದ ಹೊರಡ್ತಾಳೆ. ಆ ಬ್ಯಾಗ್ ಅಲ್ಲಿ ಏನಿದೆ ಅಂತ ಅವಳಗ್ ಮಾತ್ರ ಗೊತ್ತಿರತ್ತೆ. ಆಗ ವೇಟರ್ ಅವಳು ಕುತ್ಕೊಂಡಿದ್ ಜಾಗಕ್ಕೆ ಬಂದು ಅಲ್ಲಿ ನೋಡ್ದಾಗ ಬ್ಯಾಗ್ ಇರತ್ತೆ. ಆ ಬ್ಯಾಗ್ ನ ನೋಡಿ ಸೀದಾ ಶ್ರುತಿ ಹತ್ರ ತಗೊಂಡೋಗಿ ತೋರಿಸ್ತಾನೆ. ಯಾರ್ದಿದ್ದು ಬ್ಯಾಗ್ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಮೇಡಮ್, ಇವಾಗ ತಾನೇ ಟೀ ಕುಡ್ಸೋದ್ರಲ್ಲ, ಅವ್ರದಿದ್ದು ಅಂತ ಆ ವೇಟರ್ ಹೇಳ್ತಿರ್ತಾನೆ. ಮರ್ತು ಬಿಟ್ಟೋಗಿದಾರೆ ಅನ್ಸುತ್ತೆ, ಆಮೇಲೆ ಬಂದ್ ತಗೋತಾರೆ ಬಿಡು ಅಂತ ರವಿ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಶ್ರುತಿ ರೆಸ್ಟೋರೆಂಟ್ಗೆ ಪೊಲೀಸ್ ಬರ್ತಾರೆ. ನೀವೇನಾ ಈ ರೆಸ್ಟೋರೆಂಟ್ ಓನರ್ ಅಂತ ಇನ್ಸ್ಪೆಕ್ಟರ್ ಕೇಳ್ಬೇಕಾದ್ರೆ, ಹೌದು ಅಂತ ಶ್ರುತಿ ಹೇಳ್ತಾಳೆ. ಬನ್ನಿ ಈ ಕಡೆ ಅಂತ ಹೇಳ್ದಾಗ ಶ್ರುತಿ ಮತ್ತೆ ರವಿ ಇಬ್ರು ಸೈಡಿಗೆ ಬರ್ತಾರೆ. ಏನ್ ಬ್ಯಾಗ್ ಇದು ಅಂತ ಇನ್ಸ್ಪೆಕ್ಟರ್ ಕೇಳ್ಬೇಕಾದ್ರೆ, ಸರ್, ಊಟ ಮಾಡಕ್ ಬಂದಿರೋರು ಯಾರೋ ಬಿಟ್ಟು ಹೋಗಿರೋದು ಅಂತ ಶ್ರುತಿ ಹೇಳ್ತಾಳೆ. ಹೌದಾ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಆ ಬ್ಯಾಗ್ ನ ಚೆಕ್ ಮಾಡೋದಿಕ್ಕೆ ಕಾನ್ಸ್ಟೇಬಲ್ ಗೆ ಕೊಡ್ತಾರೆ. ಅದ್ರೊಳಗಡೆ ಫುಲ್ ಡ್ರಿಂಕ್ಸ್ ಬಾಟ್ಲುಗಳೇ ಇರುತ್ತೆ. ಅದನ್ನ ನೋಡಿ ಶ್ರುತಿ ಮತ್ತೆ ರವಿ ಇಬ್ರು ಶಾಕ್ ಆಗ್ತಾರೆ. ಸರ್, ಏನ್ ಸರ್ ಇದು ಅಂತ ರವಿ ಹೇಳ್ಬೇಕಾದ್ರೆ, ನನ್ನ ಹತ್ರ ಕೇಳಿದ್ರೆ ಏನಪ್ಪಾ, ಈ ರೆಸ್ಟೋರೆಂಟ್ ಅಲ್ಲಿ ಪರ್ಮಿಷನ್ ಇಲ್ದೆ ಈ ರೀತಿ ಲಿಕ್ಕರ್ ಸಪ್ಲೈ ಮಾಡ್ತಾ ಇದ್ದೀರಾ? ಹಾಗಂತ ನಮ್ಗೆ ಕಂಪ್ಲೇಂಟ್ ಬಂದಿತ್ತು, ಅದನ್ನ ಚೆಕ್ ಮಾಡೋದಕ್ಕೆ ಬಂದಿದೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ದಾಗ ಅದನ್ನ ಕೇಳಿ ರವಿಗೆ ಶಾಕ್ ಆಗತ್ತೆ. ಸರ್, ಇಲ್ಲ ಸರ್, ಆ ತರದ್ ಕೆಲ್ಸ ಎಲ್ಲ ನಮ್ ರೆಸ್ಟೋರೆಂಟ್ ಅಲ್ಲಿ ಮಾಡೋದಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಸಪ್ಲೈ ಮಾಡೋದಿಕ್ಕೆ ಅಂತ ಇಲ್ಲೇ ಇಟ್ಕೊಂಡಿದಿರಲ್ಲ, ನಡಿರಮ್ಮ ಸುಮ್ನೆ ಸ್ಟೇಷನ್ಗೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಶ್ರುತಿ ಮತ್ತೆ ರವಿ ಎಷ್ಟೇ ಕನ್ವಿನ್ಸ್ ಮಾಡೋದಕ್ ನೋಡಿದ್ರು ಇನ್ಸ್ಪೆಕ್ಟರ್ ಕಿವಿಗೆ ಹಾಕೊಳ್ಳೋದಿಲ್ಲ. ಇವ್ರಿಬ್ರನ್ನು ಸ್ಟೇಷನ್ ಬನ್ನಿ ಅಂತಾನೆ ಹೇಳ್ತಿರ್ತಾರೆ. ಆಗ ಶ್ರುತಿ ತುಂಬಾನೇ ಯೋಚನೆ ಮಾಡಿ, ಇದ್ ಯಾರ್ ಕೆಲ್ಸ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಅಂತ ಹೇಳ್ಬೇಕಾದ್ರೆ, ಯಾರು ಅಂತ ರವಿ ಕೇಳ್ತಾನೆ. ಇನ್ಯಾರು, ಆ ನೀತುನೆ. ನೋಡಿ ಸರ್, ನಮ್ಗೆ ಒಂದ್ ಹುಡುಗಿ ಮೊದ್ಲಿಂದನೂ ತೊಂದ್ರೆ ಕೊಡ್ತಾ ಇದ್ಲು, ಅವಳೇ ಇಲ್ಲಿಗೆ ಕಸ್ಟಮರ್ ತರ ಬಂದು ಈ ಬ್ಯಾಗ್ ನ ಇಲ್ಲಿ ಬಿಟ್ಟು ಹೋಗಿದ್ದಾಳೆ. ನನ್ಗೆ ಡೌಟ್ ಇತ್ತು, ಆದ್ರೆ ಅವಳು ಹೂಡಿ ಹಾಕೊಂಡು ಮುಖ ಎಲ್ಲ ಕವರ್ ಮಾಡ್ಕೊಂಡಿದ್ರಿಂದ ನನ್ಗೆ ಅವಳೆ ಅಂತ ಕರೆಕ್ಟ್ ಆಗಿ ಹೇಳಕ್ ಆಗ್ತಿರ್ಲಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ, ನೋಡಮ್ಮ, ನಿಮ್ ಕತೆ ಎಲ್ಲ ಸ್ಟೇಷನ್ ಅಲ್ಲಿ ಹೇಳರಂತೆ, ನಡೀರಿ, ಎವಿಡೆನ್ಸ್ ಜೊತೆ ಸಿಕ್ಕಾಕೊಂಡಿದೀರಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಶ್ರುತಿ, ಬನ್ನಿ ಸರ್, ಇದಕ್ಕೆ ನಾನು ಪ್ರೂಫ್ ತೋರಿಸ್ತೀನಿ ಅಂತ ಹೇಳ್ತಾ CCTV ಕ್ಯಾಮೆರಾ ಫೋಟೇಜ್ ನ ಇನ್ಸ್ಪೆಕ್ಟರ್ಗೆ ತೋರಿಸ್ತಾಳೆ. ಅದ್ರಲ್ಲಿ ನೀತು ಹೂಡಿ ಹಾಕೊಂಡ್ ಬಂದು ಬ್ಯಾಗ್ ಸಮೇತ ಬಂದಿರೋದು ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗೆ ಅವಳು ಬ್ಯಾಗ್ ನ ಅಲ್ಲೇ ಇಟ್ಟು ವಾಪಸ್ ಹೋಗ್ಬೇಕಾದ್ರೆ ಅವಳ ಮುಖ ಕ್ಲೀನ್ ಆಗಿ ರೆಕಾರ್ಡ್ ಆಗಿರುತ್ತೆ. ಇದನ್ನ ಶ್ರುತಿ ಇನ್ಸ್ಪೆಕ್ಟರ್ಗೆ ತೋರಿಸಿದಾಗ, ಸಾರಿ ಸರ್, ನಾವು ರಾಂಗ್ ಇನ್ಫಾರ್ಮೇಶನ್ ಇಂದ ಇಲ್ಲಿಗೆ ಬಂದ್ಬಿಟ್ವಿ, ಬೇಜಾರ್ ಮಾಡ್ಕೋಬೇಡಿ, ಆ ಹುಡುಗಿ ಮೇಲೆ ನಾವೇ ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳ್ತಾ ಅವ್ರ ಅಲ್ಲಿಂದ ಹೊರಡ್ತಾರೆ. ನೋಡ್ದ ರವಿ, ಎಂತ ಕೆಲ್ಸ ಮಾಡಿದಾಳ ಅವಳು,
ಇಷ್ಟಕ್ಕೆ ಅವಳು ಸುಮ್ನಿರೋಂತವಳಲ್ಲ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಿರ್ತಾಳೆ. ನಾವ್ ಹುಷಾರಾಗಿರ್ಬೇಕು ಅಂತ ಶ್ರುತಿ ಹೇಳ್ಬೇಕಾದ್ರೆ ಅದಕ್ಕೆ ರವಿ ತಲೆ ಆಡಿಸ್ತಿರ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಆಚೆಗ್ ಬಂದು ನೀತು ಹತ್ರ ಎಲ್ಲಾ ವಿಷಯನೂ ಹೇಳ್ತಾನೆ. ಅಯ್ಯೋ, CCTV ಕ್ಯಾಮ್ರಾ ಇರ್ಲಿಲ್ವಲ್ಲ, ಅದ್ ಹೇಗ್ ಬಂತು ಅಂತ ನೀತು ಹೇಳ್ಬೇಕಾದ್ರೆ, ನೀವು ಹೋದ್ಸಲಿ ಬಂದಾಗ ಇರ್ದಿರ್ಬೋದೇನೋ, ಆದ್ರೆ ಈ ಸಲಿ ಇದೆ ಮೇಡಮ್, ನೀವು ಬಂದ್ ಹೋಗಿರೋದು, ಬ್ಯಾಗ್ ಇಟ್ಟಿರೋದು ಎಲ್ಲೇ ರೆಕಾರ್ಡ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅಲ್ಲ, ನೀನು ನನಗ್ ಗೊತ್ತಿರೋರು ಅಂತ ತಾನೆ ನಾನ್ ನಿಮ್ ಹತ್ರ ಹೆಲ್ಪ್ ಕೇಳಿದ್ದು ಅಂತ ನೀತು ಹೇಳ್ಬೇಕಾದ್ರೆ, ಗೊತ್ತಿರೋರಾಗಿರೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡಕ್ ಬಂದಿದ್ದು, ಆದ್ರೆ ನೀವ್ ಈ ತರದ್ ಕೆಲ್ಸ ಎಲ್ಲ ಮಾಡಿದ್ರೆ ನಾವ್ ಆಮೇಲೆ ಸಿಕ್ಕಾಕೊಡ್ಬೇಕಾಗತ್ತೆ ನೋಡಿ. ಅವ್ರೇನಾದ್ರೂ ನಿಮ್ ಮೇಲೆ ಇವಾಗ್ಲೂ ಕಂಪ್ಲೇಂಟ್ ಕೊಟ್ರೆ ನಾನಂತೂ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಹಾಗೆ ಅವರಿಂದ ದೂರ ಇರಿ, ನಿಮ್ಗೆ ಒಳ್ಳೇದು ಅಂತ ಹೇಳಿ ನೀತುಗೆ ಆ ಬ್ಯಾಗ್ ಕೊಟ್ಟು ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ನೀತು ಹತ್ರಕ್ಕೆ ಬರ್ತಾರೆ. ಬಂದು ನೀತುಗೆ ಚೆನ್ನಾಗಿ ಉಗಿತಾರೆ. ನೋಡು, ನಿನ್ಗೆ ನನ್ ಜೊತೆ ಫೈಟ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಫೈಟ್ ಮಾಡು. ಈ ರೀತಿ ಇಂಡೈರೆಕ್ಟ್ ಆಗಿ ಫ್ರಾಡ್ ಕೆಲ್ಸ ಎಲ್ಲ ಮಾಡಕ್ ನೋಡ್ದೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಶ್ರುತಿ ವಾರ್ನಿಂಗ್ ಕೊಡ್ತಾಳೆ. ಬಾ ಶ್ರುತಿ, ಇಂಥವಳ ಹತ್ರ ಮಾತಾಡಿದ್ರೆ ಏನ್ ಪ್ರಯೋಜನ ಇಲ್ಲ ಅಂತ ಹೇಳಿ ರವಿ ಶ್ರುತಿನ ಕರ್ಕೊಂಡ್ ಅಲ್ಲಿಂದ ಹೋಗ್ತಾನೆ. ಇವತ್ತು ನೀನ್ ಗೆದ್ದಿರ್ಬೋದು ಕಣೆ, ಆದ್ರೆ ನಾನೇನು ಅನ್ನೋದನ್ನ ತೋರಿಸ್ತೀನಿ ಅಂತ ನೀತು ಅವ್ರ ಮೇಲೇನೆ ಚಾಲೆಂಜ್ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯನ್ಗೆ ಈ ವಿಷಯ ಗೊತ್ತಾಗತ್ತೆ. ಈ ವಿಷಯನ ರಂಗನಾಥ್ ಅವ್ರ ಹತ್ರ ಹೇಳ್ದಾಗ ರಂಗನಾಥ್ ಅವ್ರಿಗೂ ತುಂಬಾನೇ ಬೇಜಾರಾಗುತ್ತೆ. ಆ ನೀತು ಯಾಕೆ ಸುಮ್ನೆ ಇವರಿಬ್ರು ಮಧ್ಯ ಹೋಗಿ ಈ ರೀತಿ ಕಾಟ ಕೊಡ್ತಿದ್ದಾಳೆ ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಅಷ್ಟರಲ್ಲಿ ಶಾಂತಿ ಮನೆಗೆ ಬೈಕೊಂಡೇ ಬರ್ತಾ ಇರ್ತಾಳೆ. ಯಾಕೆ ಸಕ್ರೆ ಇಷ್ಟೊಂದು ಕೋಪದಲ್ಲಿ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಸೂರ್ಯ ಗಮನಿಸ್ಬೇಕಾದ್ರೆ, ನನ್ ಕರ್ಮ, ಯೋಗ್ಯತೆ ಇಲ್ದಿರೋ ಜನಗಳ ಹತ್ರ ಎಲ್ಲ ನಾನೊಂದ್ ಮಾತನ್ನ ಕೇಳಂಗಾಗೋಯ್ತು, ಹಂಗೆ ಹಿಂಗೆ ಅಂತ ಶಾಂತಿ ಕೋಪದಲ್ಲೇ ಬೈತಿರ್ತಾಳೆ. ಯಾಕೆ, ಏನಾಯ್ತು ಅಂತ ರಂಗನಾಥ್ ಅವ್ರು ವಿಚಾರಿಸ್ಬೇಕಾದ್ರೆ, ಎಲ್ಲ ಗೊತ್ತಿದ್ದೆ ಮಾತಾಡ್ತಾ ಇದ್ದೀರಾ ಅಂತ ಶಾಂತಿ ಕೋಪದಲ್ಲಿ ಕೇಳ್ತಾಳೆ. ಆಗ ಮೀನಾ ಶಾಂತಿಗೆ ಕಾಫಿ ಕೊಡಕ್ ಹೋದಾಗ, ಏನೇ ಕೊಬ್ಬೇನೆ ಅಂತ ಬೈತಾಳೆ. ಅಲ್ಲ, ಕಾಫಿ ಕೊಡಕ್ ಹೋದ್ರು ಸಕ್ರೆ ಅದು ಕೊಬ್ಬ ಅಂತ ಸೂರ್ಯ ಕೇಳ್ತಾನೆ. ಆಗ ಶಾಂತಿ ಕೋಪದಲ್ಲಿ ಸೂರ್ಯನ ಗುರಾಯಿಸ್ಬೇಕಾದ್ರೆ, ಸಕ್ರೆ ಅದ್ ಹಂಗಲ್ಲ, ನೀವು ದಿನಕ್ಕೆ ಒಂದ್ 5 ಸಲಿನಾದ್ರೂ ಕಾಫಿ ಕುಡಿತೀರಲ್ವಾ, ಅದಕ್ಕೆ ಕೇಳ್ದೆ ಅಂತ ಸೂರ್ಯ ಹೇಳ್ತಾನೆ. ಈಗೇನೋ ಇಲ್ಲಿ ಸುಮ್ನೆ ಕುತ್ಕೊಂಡು ಕಾಫಿ ಕುಡಿತಾ ಇದೀನಿ ಅಂತ ಹೇಳ್ತಾ ಇದೀಯ ಅಂತ ಶಾಂತಿ ಕೋಪದಲ್ಲಿ ರೇಗಾಡ್ತಾಳೆ. ಏ ಶಾಂತಿ, ಈಗ ಯಾಕೆ ಎಲ್ಲಾದ್ರ ಮೇಲೆ ಈ ರೀತಿ ಕೋಪ ತೋರಿಸ್ತಾ ಇದೀಯಾ, ಏನಾಯ್ತು ಅಂತ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ, ಏನೋ ದೊಡ್ಡ ಇನ್ಸ್ಟಿಟ್ಯೂಷನ್ ಅಂತ ನಾನು ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಡಕ್ ಹೋದೆ, ಆದ್ರೆ ನನ್ನನ್ನ ಅಲ್ಲಿ ಇಂಟರ್ವ್ಯೂ ತಗೊಂಡಿದ್ ಯಾರು ಗೊತ್ತೇನೋ, ನೀನ್ ಹೆಂಡ್ತಿ ಅಂತ ಶಾಂತಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸೂರ್ಯಂಗೆ ಶಾಕ್ ಆಗತ್ತೆ. ಏನು, ನನ್ ಹೆಂಡ್ರು, ನನ್ ಮೀನಮ್ಮನ ಅಂತ ಶಾಕ್ ಅಲ್ಲಿ ಸೂರ್ಯ ಮೀನನ್ನ ನೋಡ್ಬೇಕಾದ್ರೆ, ಏನಮ್ಮ ಹೇಳ್ತಾ ಇದ್ದಾಳೆ ಇವಳು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಮಾವ ಏನಂದ್ರೆ ಅಂತ ಮೀನಾ ಹೇಳಕ್ ಹೋದಾಗ, ಆಹಾ, ಎಲ್ರು ನಾಟಕ ಮಾಡ್ತಾ ಇದ್ದೀರಾ, ಇಲ್ಲಿಗ್ ಬಂದು ಇವಳು ಏನ್ ಹೇಳ್ದೆ ಹಂಗೆ ಇದ್ಬಿಡ್ತಾಳ ಅಂತ ಶಾಂತಿ ರೇಗಾಡ್ಬೇಕಾದ್ರೆ, ನೋಡೆ ಶಾಂತಿ, ಅವಳು ಬಂದು ಏನು ಹೇಳಿಲ್ಲ, ಅದೇನು ಅಂತ ನೀನೇ ಹೇಳು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹಾಗೆ ಅಲ್ಲಿ ನಡೆದಿದ್ ಘಟ್ಟೆನೆಲ್ಲ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗತ್ತೆ. ಅತ್ತೆ, ನಾನು ಮೊದ್ಲೇ ಬೇಡ ಅಂತ ಹೇಳ್ದೆ, ಆದ್ರೆ ನೀವ್ ನನ್ ಮಾತನ್ನ ಕೇಳಲೇ ಇಲ್ವಲ್ಲ ಅತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಪ್ಪಯ್ಯ, ಹಂಗಾದ್ರೆ ಮೊದಲನೇ ಸಲಿ ಮೀನಮ್ಮ ಸಕ್ರಮನ್ನ ಪ್ರಶ್ನೆ ಕೇಳಿದಾರಪ್ಪಯ್ಯ ಅಂತ ಹೇಳ್ಕೊಂಡು ಸೂರ್ಯ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಹಾಗೆ ರಂಗನಾಥ್ ಅವರು ಸಹ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಇದರಿಂದ ಶಾಂತಿಗೆ ಇನ್ನು ಕೋಪ ಜಾಸ್ತಿ ಆಗ್ತಾ ಇರತ್ತೆ. ಆಗ ಕುಸುಮ ಅವರು ಸಹ ನಗ್ಬೇಕಾದ್ರೆ ಇದರಿಂದ ಶಾಂತಿಗೆ ಇನ್ನು ಕೋಪ ಜಾಸ್ತಿ ಆಗತ್ತೆ. ಹಾಗೆ ಕೋಪದಿಂದ ಮೀನಾ, ಸೂರ್ಯ ಮತ್ತೆ ಕುಸುಮ ಅವ್ರನ್ನೇ ಶಾಂತಿ ಗುರಾಯಿಸ್ತಾ ಇರ್ತಾಳೆ. ನಗ್ರಿ ನಗ್ರಿ, ನನ್ ಪರಿಸ್ಥಿತಿ ನಿಮ್ಗೆ ನಗೋ ತರ ಆಗಿದೆ, ಇನ್ನೇನ್ ಮಾಡ್ತೀರಾ ಅಂತ ಶಾಂತಿ ಬೈತಿರ್ತಾಳೆ. ಅಷ್ಟರಲ್ಲಿ ಲಾಯರ್ ಸೂರ್ಯನ್ಗೆ ಫೋನ್ ಮಾಡಿ ಒಂದ್ ವಿಷಯ ಹೇಳ್ತಾರೆ. ಅದನ್ನ ಕೇಳಿ ಸೂರ್ಯನ್ಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಆಗ ರಂಗನಾಥ್ ಅವ್ರು ಬಂದು ಏನು ಅಂತ ವಿಚಾರಿಸ್ಬೇಕಾದ್ರೆ, ಎಲ್ಲಾರು ಸೇರಿ ನಮ್ಮನ್ನ ಸಿಕ್ಕಾಕಿಸ್ಬೇಕು ಅಂತ ನೋಡ್ತಾ ಇದಾರಪ್ಪಯ್ಯ, ನಮ್ಮನೇನ ಹರಾಜಾಗ್ತಿದಾರಂತೆ ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.